ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ರಾಜ್ಯಕಾಂಡದ ಪೂರ್ವಾರ್ಧದಲ್ಲಿ 3ನೇ ಸರ್ಗ ಕೊನೆಗೊಂಡಿತ್ತು. ರಾಮ ಮತ್ತು ಕೃಷ್ಣರ ಭಕ್ತರಿಬ್ಬರು ತಾವು ನಂಬಿದ ದೇವರೇ ಶ್ರೇಷ್ಠರು ಅನ್ನೋ ವಿಷಯದಲ್ಲಿ ಚರ್ಚೆ ಮಾಡಿದರು. ರಾಮನ ಚರಿತ್ರೆಗಳನ್ನು ಮತ್ತು ಕೃಷ್ಣನ ಚರಿತ್ರೆಗಳನ್ನು ಪರಸ್ಪರ ಹೇಳಿಕೊಂಡ್ರು. ಆ ಮೂಲಕ ರಾಮನ ಚರಿತ್ರೆಗೆ ಮತ್ತು ಕೃಷ್ಣನ ಚರಿತ್ರೆಗೆ ಇರುವಂಥ ಪರಸ್ಪರ ಹೋಲಿಕೆಗಳನ್ನು ನಾವು ಮನಗಂಡೆವು. ಅದಾದ ಬಳಿಕ ರಾಮನ ಅವತಾರವು ಕೃಷ್ಣನ ಅವತಾರವು ಎರಡೂ ಕೂಡ ಭಗವಂತನ ಅವತಾರಗಳೇ. ಆ ಅವತಾರಗಳಲ್ಲಿ ಕಡಿಮೆ ಇದ್ದಾದದ್ದು ಮತ್ತು ಹೆಚ್ಚಿನದು ಅನ್ನುವಂಥ ಯಾವುದೇ ಅವತಾರವಿಲ್ಲ. ಎಲ್ಲ ಅವತಾರಗಳಿಗೂ ಕೂಡ ಅತ್ಯಂತ ಭೇದ ಅಂತ ಅನ್ನುವ ಅಂಶವನ್ನು ಅದೇ ಸರ್ಗದಲ್ಲಿ ನಾವು ಶ್ರವಣ ಮಾಡಿದ್ವಿ. ಮುಂದೆ 4ನೇ ಸರ್ಗದ ಶ್ರವಣ ಮಾಡಬೇಕು. ಆ ಗುರುಗಳು ಶಿಷ್ಯನಿಗೆ ಕಥೆಯನ್ನು ಮುಂದುವರಿಸಿದರು. ಒಮ್ಮೆ ಸಭೆಯಲ್ಲಿ ರಾಮ ಕುಳಿತುಕೊಂಡಿದ್ದ. ಆಗ ಆ ಸಮೀಪದಲ್ಲೇ ಇದ್ದಂಥ ಒಂದು ದ್ರಾಕ್ಷಿಯ ಬಳ್ಳಿಯಲ್ಲಿ ಒಂದು ಕಾಗೆ ಕಾಣಿಸಿತು. ಉಭಯೋರ್ ನೇತ್ರಯೋರ್ ಏಕ ನೇತ್ರ ಮೂರ್ತಿ ಸಮನ್ವಿತಂ. ಕಣ್ಣು ಎರಡಿತ್ತು, ಆದರೆ ಅದಕ್ಕೆ ಕಾಣಿಸ್ತಿದ್ದದ್ದು ಒಂದೇ ಕಣ್ಣು ಹಿಂದೆ ಬಂದಿತ್ತು. ಅತಿ ದೀನವಾಗಿತ್ತು. ಅದು ಯಾವುದೋ ಕಾರಣಕ್ಕಾಗಿ ಸಂಕಟಕ್ಕೊಳಗಾಗಿತ್ತು, ಕೃಶವಾಗಿತ್ತು. ಕಣ್ಣನ್ನು ಆ ಕಡೆ ಈ ಕಡೆ ಹೊರಳಿಸಿ ನೋಡ್ತಾ ಇತ್ತು. ಶಬ್ದಪೂರ್ವಕವಾಗಿ ರಾಮನನ್ನೇ ಅದು ನೋಡ್ತಾ ಇತ್ತು. ಅದನ್ನು ನೋಡಿ ಕರುಣೆಯಿಂದ ಆ ರಾಮ ಅದನ್ನ ಸಮೀಪಕ್ಕೆ ಕರೆದ. ಹಿಂದೆ ಸೀತೆಗೆ ತೊಂದರೆ ಕೊಟ್ಟಂತ ಕಾಕಾಸುರನನ್ನ ಆತ ನೆನಪು ಮಾಡಿಕೊಂಡು ಈಗ ಅದನ್ನ ಸಮೀಪಕ್ಕೆ ಕರೆದ. ಈಗೇನು ಭಯ ಪಡಬೇಡ, ನನ್ನ ಸಮೀಪಕ್ಕೆ ಬಾ ಅಂತ ಕರೆದ. ಅದನ್ನು ಕೇಳಿ ಆ ಕಾಗೆ ರಾಮನ ಸಮೀಪಕ್ಕೆ ಆತನ ಸಭೆಯಲ್ಲೇ ಬಂದು ಕುಳಿತುಕೊಂಡಿತ್ತು. ರಾಮನ ಸಮೀಪಕ್ಕೆ ಬಂದು ಮತ್ತೆ ದೀರ್ಘವಾಗಿ ಸ್ವರ ಮಾಡಿತು. ಕೃಪೆಯಿಂದ ರಾಮ ಅದನ್ನ ಮಾತಾಡಿಸಿದ. ನೇತ್ರಂ ವಿರಾ ವರಾನ್ ಅನ್ಯಾನ್ ಕಾಕ ಯಾಕಸ್ಸು ವಾಂ ಪ್ರತಿ. ನಿನಗೆ ಏನೇ ವರ ಬೇಕಾದ್ರೂ ಕೇಳು, ನಾನು ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ. ಆದರೆ ಹೋದ ಕಣ್ಣು, ಈಗ ಹಿಂದೇನು ಹೋಗಿತ್ತು ಒಂದು ಕಣ್ಣು, ಅದನ್ನು ಮಾತ್ರ ಕೇಳಬೇಡ. ಅದು ಹೋಗಿದ್ದು ಹೋಯಿತು. ಇನ್ನು ನಿಮ್ಮ ಸಂತತಿಗೆಲ್ಲ ಒಂದೇ ಕಣ್ಣು. ಬೇರೆ ಏನಾದರೂ ವರ ಕೇಳು, ನಾನು ಕೊಡ್ತೇನೆ ಅಂದ ಅವನು. ಆ ಮಾತನ್ನು ಕೇಳಿ ಜಗದೀಶ್ವರನಾದ ರಾಮನಿಗೆ ಕಾಗೆ ಹೇಳಿತು, ನಿನ್ನ ಕೃಪೆಯ ನೋಟ ನನ್ನ ಕಡೆ ಇರಲಿ, ಅದಕ್ಕಿಂತ ಹೊರತಾಗಿ ನನಗೆ ಬೇರೆ ಯಾವುದೇ ವರ ಬೇಕಾಗಿಲ್ಲ. ಬೇರೆ ಯಾವುದೇ ವರವನ್ನು ಪಡ್ಕೊಂಡಾದ್ರೂ ನಾನು ಮಾಡೋದೇನಿದೆ. ಆಗ ರಾಮ ಅದಕ್ಕೆ ಮತ್ತೆ ಹೇಳಿದೆ, ಆಯಿತು, ನೀನು ಯಾವುದೇ ವರವನ್ನು ಕೇಳಲಿಕ್ಕೆ ಅಪೇಕ್ಷೆ ಪಡದೇ ಇದ್ರೂ ನಾನು ನಿನಗೆ ಕೆಲವು ವರಗಳನ್ನು ಕೊಡ್ತೇನೆ. ನೀನು ಇರುವಂಥ ಪ್ರದೇಶದಲ್ಲಿ ಅಲ್ಲದೆ ಸುತ್ತಮುತ್ತಲಿರುವಂಥ ಯಾವುದೇ ಪ್ರದೇಶದಲ್ಲಿ, ಬೇರೆ ಯಾವುದೇ ದ್ವೀಪಗಳಲ್ಲಿ, ಸಪ್ತದ್ವೀಪಗಳಲ್ಲಿ ಹಿಂದೆ ನಡೆದ ಸಂಗತಿ, ಮುಂದೆ ನಡೆಯುವ ಸಂಗತಿ, ಈಗ ನಡೆಯುವ ಸಂಗತಿ, ಇದೆಲ್ಲವೂ ಕೂಡ ನಿನಗೆ ಗೊತ್ತಾಗುವಂತಾಗಲಿ. ನೇತ್ರ ವಿಷಯ ಅಷ್ಟು ಸತ. ಮತ್ತೆ ಮುಂದೆ ಆಗಬೇಕಾದಂಥ ಕೆಲಸಗಳನ್ನೆಲ್ಲ ನೀನು ನನ್ನ ವರದ ಮೂಲಕ ತಿಳ್ಕೊಳ್ತಿ. ಜನರಿಗೆ ನೀನು ಒಂದು ಶಕುನ ರೀತಿಯಿಂದ ಕೆಲಸ ಮಾಡಬೇಕು. ನೀನು ಬಂದಿದ್ದರಿಂದ ಹೋಗಿದ್ದರಿಂದ ಜನರು ಯಾವುದೋ ಕೆಲಸ ಆಗ್ತದೆ ಅಥವಾ ಕೆಲಸ ಆಗೋದಿಲ್ಲ ಅಂತ ಅನ್ನೋದನ್ನೆಲ್ಲವನ್ನು ತಿಳ್ಕೊಳ್ಳುವಂತಾಗಲಿ. ಸ್ಥಿರತ್ವೇ ಸ್ಥಿರ ಕಾರ್ಯಾಣಿ ಗತೇ ತ್ವಯಿ ಅತಿ ಸತ್ವರಂ. ನೀನು ಎದುರಿಗೆ ಬಂದು ನಿಂತ್ಕೊಂಡಿದ್ದಾಗ ಸ್ಥಿರತ್ವೇ, ಅಲ್ಲೇ ನಿಂತ್ಕೊಂಡಿದ್ದೆ ಅಂತಂದ್ರೆ ಕಾರ್ಯ ಸ್ವಲ್ಪ ವಿಳಂಬ ಆಗ್ತದೆ ಅಂತ ಅರ್ಥ. ಗತೆ, ಅಲ್ಲಿಂದ ಹಾರಿ ಹೋಗ್ತಿ ಅಂತಾದರೆ ಅತಿ ಸತ್ವರಂ, ಶೀಘ್ರವಾಗಿ ಕಾರ್ಯ ಆಗ್ತದೆ ಅಂತ ಅರ್ಥ. ಹೀಗೆ ನಾನಾ ಥರದ ಸಂಗತಿಗಳನ್ನು ನಿನ್ನ ಚಲನವಲನಗಳ ಮೂಲಕ ಅವರು ಅರಿಯುವಂತಾಗಲಿ. ಪಶ್ಯಂತು ಸಕಲಾ ಭೂಮೋ ಜನಾಃ ಕಾರ್ಯಪ್ರಸಿದ್ಧಯೇ ಗ್ರಾಮೇ ಗೃಹ ಪ್ರವೇಶೇತೆ ವಾಮಭಾಗೆ ನಚೇದ್ಗತಿ. ನೀನು ಆ ಜನರಿಗೆ ಭೇಟಿಯಾದಾಗ, ಜನರೆಲ್ಲಾದರೂ ಒಂದು ಗ್ರಾಮದೊಳಗೆ ಪ್ರವೇಶ ಮಾಡಿದಾಗ, ಮನೆಯೊಳಗೆ ಪ್ರವೇಶ ಮಾಡಿದಾಗ, ನೀನು ಅವರ ಎಡಭಾಗಕ್ಕೆ ಹಾದು ಹೋದರೆ ಅದೊಂದು ಸೂಚನೆ, ಬಲಭಾಗಕ್ಕೆ ಹಾದು ಹೋದರೆ ಅದೊಂದು ಸೂಚನೆ. ವಾಮಭಾಗೆ ನಚೇದ್ಗತಿ ಗಮನೆ ದಕ್ಷಿಣೇ ಭಾಗೆ ಯದಿತೆ ಗಮನಂ ತಥಾ. ಪಶ್ಯಂತು ಸಕಲಾ ಭೂಮೋ ಜನಾಃ ಕಾರ್ಯಪ್ರಸಿದ್ಧಯೇ, ತಮ್ಮ ಕಾರ್ಯ ಆಗಲಿಕ್ಕೆ ವಾಮಭಾಗೆ ನಚೇತ್ ಗತಿ,
ಎಡಭಾಗದಲ್ಲಿ ನೀನು ಹಾದು ಹೋಗದೇ ಇದ್ರೆ ಅದೊಂದು ಸೂಚನೆ, ಬಲಭಾಗದಲ್ಲಿ ಹಾದು ಹೋದರೆ ಅದೊಂದು ಸೂಚನೆ. ಹೀಗೆ ನಾನಾ ಥರದ ಸೂಚನೆಗಳನ್ನು ಅವರು ತಿಳ್ಕೊಳ್ಳುವಂತಾಗಲಿ ಜನರು ನಿನ್ನ ಮೂಲಕವಾಗಿ. ಪ್ರೇತ ದಶಾಹ ಪಿಂಡಾಯ ಯದಿ ಸ್ಪರ್ಶೋ ಭವೇನ್ನತೆ ಮಾಸ್ತು ತರ್ಹಿ ಗತಿಸ್ತೇಷಾಂ ಪ್ರೇತಾನಾಂ ಮಮ ವಾಕ್ಯತಃ. ಇನ್ನೊಂದು ವರ ನಿನಗೇನು ಕೊಡ್ತೇನೆ ಅಂದರೆ, ತೀರ್ಕೊಂಡವರೊಬ್ಬರ ಕ್ರಿಯೆಗಳನ್ನು ಮಾಡ್ತೀವಲ್ಲ, 11-12 ಕ್ರಿಯೆಗಳನ್ನು, ಆ ಕ್ರಿಯೆ ಮಾಡಿದಾಗ ನಿನಗಾಗಿ ಕಾಕಪಿಂಡ ಅಂತ ಏನು ಇಡ್ತಾರೆ, ಅದನ್ನು ನೀನು ಕೂಡಲೇ ಸ್ಪರ್ಶ ಮಾಡದೇ ಇದ್ರೆ ಆಗ ಆ ತೀರ್ಕೊಂಡಂಥ ವ್ಯಕ್ತಿಗೆ ಕೂಡಲೇ ಸದ್ಗತಿ ಆಗೋದಿಲ್ಲ ಅಂತ ಸೂಚನೆ. ಇನ್ನೂ ಆತನ ಮನಸ್ಸಿಗೆ ಏನೋ ಅತೃಪ್ತಿ ಇದೆ ಅಂತ ಸೂಚನೆ. ನೀನು ಅದನ್ನು ಬಂದು ತಿನ್ನದೇ ಇದ್ರೆ ಅಂತಕಾಲೇ ಮಾನವಸ್ಯ ವಾಂಛಿತಂ ನೈವ ಪೂರಿತಂ. ಆ ತೀರ್ಕೊಂಡ ಮನುಷ್ಯ ತನ್ನ ಕೊನೆ ಕಾಲದಲ್ಲಿ ತಾನು ಪಡ್ಕೊಳ್ಬೇಕಾದ್ದನ್ನೇನೋ ಪಡ್ಕೊಂಡಿಲ್ಲ ಅಂತ ಅದರಿಂದ ಸೂಚನೆ ಆಗ್ತದೆ. ಪ್ರೇತ ದಶಾಹ ಪಿಂಡಸ್ಯ ಅಸ್ಪರ್ಶಾತ್ ಜಾನಂತು ತನ್ನರಾಹ ಪ್ರೇತಸ್ಯ ವಂಶಃ ಕಶ್ಚಿತ್ ಯದ್ಯತ್ ಪ್ರೇತಸ್ಯ ವಾಂಛಿತಂ. ಆ ತೀರ್ಕೊಂಡಂಥ ಮನುಷ್ಯನಿಗೆ ಸಂಬಂಧಪಟ್ಟದ್ದೆಲ್ಲವನ್ನು ಕೂಡ ಕೆಲವು ವಸ್ತುಗಳನ್ನು ಅಲ್ಲಿಡಬೇಕು. ತತ್ತೇ ಸ್ಪರ್ಶಾದ್ವಿತ್ವಾತು ಸಯದ ಪೂರಯಿಷ್ಯತಿ. ಅದರಲ್ಲಿ ಕೆಲವು ವಸ್ತುಗಳನ್ನು ಕಾಕ ಮುಟ್ತದೆ, ಕೆಲವು ವಸ್ತುಗಳನ್ನು ಕಾಕ ಮುಟ್ಟೋದಿಲ್ಲ. ಯಾವ ಕೆಲವು ವಸ್ತುಗಳನ್ನು ಕಾಕೆ ಮುಟ್ಟಿರ್ತದಲ್ಲ, ಆ ಮುಟ್ಟಿದ್ದನ್ನು ನೋಡಿ ಆ ವಸ್ತು ಆ ತೀರ್ಕೊಂಡವನಿಗೆ ತುಂಬ ಪ್ರಿಯವಾಗಿತ್ತು, ಅಂತ್ಯಕಾಲದಲ್ಲಿ ನಾವು ಅದನ್ನು ಪೂರೈಕೆ ಮಾಡಿಲ್ಲ, ಹಾಗಾಗಿ ಆತ ಅತೃಪ್ತನಾಗಿ ಉಳಿದಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅದನ್ನು ಯಾರಿಗಾದ್ರೂ ದಾನ ಮಾಡಿ ಆ ತೀರ್ಕೊಂಡವನ ತೃಪ್ತಿಗೆ ಅನುಕೂಲ ಆಗುವಂತೆ ಮಾಡಬೇಕು. ಹೀಗೆ ಇವೆಲ್ಲ ಸೂಚನೆಗಳನ್ನು ನಿನ್ನ ಚಲನವಲನಗಳ ಮೂಲಕವೇ ಜನರು ತಿಳ್ಕೊಳ್ಳುವಂತಾಗಲಿ. ಅದನ್ನು ದಾನ ಮಾಡಿದ ಬಳಿಕವೇ ನೀನು ಆ ಪಿಂಡವನ್ನು ಮುಟ್ಟಿದೆ. ಪಿಂಡವನ್ನು ಮುಟ್ಟಿದಾಗ ಅವ್ರಿಗೆ ತೃಪ್ತಿ ಆಯಿತು ಅಂತ ಜನ ತಿಳ್ಕೊಳ್ತಾರೆ. ಇನ್ನೊಂದು ವರವನ್ನು ನಿನಗೆ ಕೊಡ್ತೇನೆ, ಆ ವರವನ್ನು ಕೂಡ ನೀನು ಜನರು ಗಮನಿಸಬೇಕು. ಲಿಪಿ ಮಾತ್ರೇತು ಪುಸ್ತಕೆ ಯತ್ಕಿಂಚಿತ್ ಲೇಖಕೈಶ್ಚ ವಿಸ್ಮೃತಂ ತತ್ರ ಮಧ್ವರಾತ್. ಲೇಖಕರಾದವರು ಲೇಖನ ಬರೆದಿರ್ತಾರಲ್ಲ, ತಾವೇ ಸ್ವಯಂ ರಚನೆ ಮಾಡಿ ತಾವೇ ಬರೆದಿಡುವುದು ಒಂದು ಪದ್ಧತಿ, ಅಥವಾ ಬೇರೆ ಯಾರಾದರೂ ರಚನೆ ಮಾಡಿದ್ದು ಅದನ್ನು ಲಿಪಿಕಾರರಾದವರು ಬರೀತಿರ್ತಾರೆ. ಇಂಥ ಯಾವುದಾದ್ರೂ ಸಂದರ್ಭದಲ್ಲಿ ಆ ಲೇಖಕರಾದವ್ರಿಗೆ ಏನಾದರೂ ಮರೆತಾರೆ, ಆಗ ಅವ್ರೇನು ಮಾಡ್ತಾರೆ, ಈ ಪುಸ್ತಕ ಇರ್ತದಲ್ಲ, ಪುಸ್ತಕದ ಒಂದು ತುದಿಯಲ್ಲಿ ಯಾವುದಕ್ಕೆ ನಾವು ಮಾರ್ಜಿನ್ ಅಂತ ಕರಿತೀವಲ್ಲ, ಆ ಜಾಗದಲ್ಲಿ ಕಾಗೆಯ ಪಾದದ ಚಿಹ್ನೆ ರೀತಿಯಲ್ಲಿ ಒಂದು ಗುರುತು ಮಾಡಬೇಕು. ಹಾಗೆ ಮಾಡಿದರೆ ಮುಂದೆ ಆ ಗ್ರಂಥವನ್ನು ಓದುವವರು ಇಲ್ಲಿ ಆ ಲಿಪಿಕಾರನಾದವನು ಹಿಂದೆ ಲೇಖಕ ಏನನ್ನೋ ಮರೆತಿದ್ದಾನೆ ಈ ಸ್ಥಳದಲ್ಲಿ ಅಂತ ಅವ್ರು ತಿಳ್ಕೊಳ್ತಾರೆ. ತಿಳ್ಕೊಂಡು ತಾವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಹೀಗೆ ಅಡಿಟಿಪ್ಪಣಿ ಅಂತ ಅಂತಾರಲ್ಲ, ಫುಟ್ ನೋಟ್ಸ್, ಅಂಥ ರೂಪದಲ್ಲಿ ಕಾಗೆಯ ಪಾದದ ಚಿಹ್ನವನ್ನು ಅವ್ರು ಮಾಡಬೇಕು. ಮಾಡಿದರೆ ಮುಂದಿನವರು ಇಲ್ಲೊಂದೇನೋ ಸಮಸ್ಯೆ ಇದೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಅದನ್ನು ಓದುವವರು ತಿಳ್ಕೋಬೇಕು. ತತ್ಪದಂ ಪುಸ್ತಕೆ ದೃಷ್ಟ ಜನ ಜಾನಂತು ವಿಸ್ಮೃತಂ ಲಿಖಿತಂ ಪಾರ್ಶ್ವಭಾಗೇಶು. ಪುಸ್ತಕದ ಪಾರ್ಶ್ವಭಾಗದಲ್ಲಿ ಅದನ್ನು ಗುರುತು ಮಾಡಿರಬೇಕು, ಅದನ್ನು ತಿಳ್ಕೊಳ್ಬೇಕು. ಹೀಗೆ ಅದಕ್ಕೆ ನಾನಾ ಥರದ ವರಗಳನ್ನು ಕೊಟ್ಟಾದ್ಮೇಲೆ ಆತ ಸುಮ್ಮನೆ ಕೂತ್ಕೊಂಡ. ಆ ಕಾಗೆಯು ಕೂಡ ರಾಮನ ವರಗಳನ್ನು ಪಡೆದುಕೊಂಡು ಬಹಳ ಸಂತೋಷಪಟ್ಟು ಸ್ವಲ್ಪ ಹೊತ್ತಾದ್ಮೇಲಿಂದ ಅದು ಹಾರಿ ಹೋಯಿತು. ನತ್ತ ಉಡ್ಡಿಯ ಗದಸ್ತದ. ಮುಂದೆ ಹೀಗೆ ನಾನಾ ಥರದ ಚರಿತ್ರೆಗಳನ್ನು ರಾಮ ತೋರಿಸಿದ. ಒಮ್ಮೆ ಆತ ಆ ಪಾರಿಜಾತ ವೃಕ್ಷದ ಕೆಳಗೆ ಮಲಗಿಕೊಂಡಿದ್ದ ಬಂಗಾರದ ಸಿಂಹಾಸನದಲ್ಲಿ. ಆಗ ಸೀತೆ ತಿಂಗಳು ವಿಶ್ರಾಂತಿಯಲ್ಲಿದ್ದಲಾದ್ರಿಂದ ಆತನ ಜೊತೆ ಇರಲಿಲ್ಲ. ರಾತ್ರಿ ಹೊತ್ತಾಯಿತು, ರಾಮ ಅಲ್ಲೇ ಮಲ್ಕೊಂಡಿದ್ದ. ರಾಮನ ರಕ್ಷಕರು, ದ್ವಾರಪಾಲಕರು, ದಾಸರು, ದಾಸಿಯರು ಅವರೆಲ್ಲ ಆ ರಾಮನ ಸೇವೆಗೆ ಉಪಸ್ಥಿತರಾಗಿದ್ದರಲ್ಲ. ಕೆಲವರು ಸ್ವಲ್ಪ ಹೊತ್ತು ಅದನ್ನು ಸೇವೆ ಮಾಡಿದ್ರು, ಮುಂದೆಲ್ಲ ಹೋಗ್ಬಿಟ್ರು. ಅವ್ರು ಎಲ್ಲಿ ಹೋದ್ರು ಅಂದರೆ ಸಮೀಪದಲ್ಲೆಲ್ಲ ಒಂದು ಕಡೆ ಕೀರ್ತನೆ ನಡೆದಿತ್ತು. ಅದು ರಾಮನ ಕೀರ್ತನೆ, ಬೇರೆ ಯಾರ್ದೋ ಅಲ್ಲ.
ಆ ಕೀರ್ತನೆ ಕೇಳಬೇಕು ಅಂತ ಅವರು ಇದ್ದವರೆಲ್ಲ ಹೋಗಿಬಿಟ್ರು. ಆಗ ಅಲ್ಲಿ ರಾಮನ ಸುತ್ತಮುತ್ತಲು ಯಾರೂ ಇಲ್ಲದೇ ಇದ್ದದನ್ನು ನೋಡಿ ಕೆಲವು ಸ್ತ್ರೀಯರು, ರಾಮನ ರಾಜ್ಯದ ಕೆಲವು ಸ್ತ್ರೀಯರು, 100 ಜನ ಸ್ತ್ರೀಯರಿದ್ರು. ಅವರೆಲ್ಲ ವಸ್ತ್ರಾಲಂಕಾರ ಭೂಷಿತರಾಗಿದ್ದರು. ಅವರು ರಾಮನ ಬಳಿಗೆ ಬಂದರು. ಪರಸ್ಪರಂತಹ ಸಂಬಂಧ್ಯ. ರಾಮನ ಬಳಿಗೆ ಬಂದು ಒಬ್ಬಳೆ ಅವಳು ಆತನಿಗೆ ಚಾಮರ ಬೀಸಿದ್ಲು, ಮತ್ತೊಬ್ಬಳು ರಾಮನ ಸಲುವಾಗಿ ಕೈಯಲ್ಲಿ ಒಂದು ಹೂವಿನ ಹಾರ ಹಿಡ್ಕೊಂಡಿದ್ಲು, ಮತ್ತೊಬ್ಬಳು ತಾಂಬೂಲದ ಪಾತ್ರೆಯನ್ನು ಹಿಡ್ಕೊಂಡಿದ್ಲು, ಮತ್ತೊಬ್ಬಳು ನೀರಿನ ಕುಂಭವನ್ನು ಹಿಡ್ಕೊಂಡಿದ್ಲು. ತಧಾರ ಚಂದನಂ ಕಾಚಿತು, ಮತ್ತೊಬ್ಬಳು ಶ್ರೀಗಂಧದ ಪಾತ್ರೆಯನ್ನು ಹಿಡ್ಕೊಂಡಿದ್ಲು. ಪಕ್ವಾನ್ನ ಫಲಗಳು ಇವನ್ನೆಲ್ಲ ಮತ್ತೊಬ್ಬಳು ಹಿಡಿದುಕೊಂಡಿದ್ಲು. ಈ ನಡುವೆ ಅವಳು ಒಬ್ಬಳು ಸ್ವಲ್ಪ ಧೈರ್ಯ ವಹಿಸಿ ರಾಮನ ಪಾದ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ರಾಮನ ಪಾದವನ್ನ ಕೈಯಿಂದ ಮುಟ್ಟಿದ್ಲು. ಆಗ ರಾಮ ಮಲಗಿಕೊಂಡಿದ್ದವನು ಎಚ್ಚೆತ್ತುಬಿಟ್ಟ. ಯಾವುದೋ ಸ್ತ್ರೀಯ ಸ್ಪರ್ಶ ಕಾಣಿಸ್ತಾ ಇದೆಯಲ್ಲ ಅಂತ ಆತ ಆಲೋಚನೆ ಮಾಡಿದ. ಸೀತೆ ಇದ್ದಿರಬೇಕು ಅಂತ ಅನ್ಕೊಂಡ. ಆದರೆ ಸೀತೆ ತಿಂಗಳ ವಿಶ್ರಾಂತಿಯಲ್ಲಿ ಇರೋದ್ರಿಂದ ಅವಳು ಕೂಡ ಅಲ್ಲ, ಮತ್ತೆ ಯಾರು ನನ್ನ ಪಾದವನ್ನು ಮುಟ್ಟಿದವರು ಯಾರು ಅಂತ ಚಕಿತನಾಗಿ ಎದ್ದು ಕೂತ್ಕೊಂಡ. ಸುತ್ತಲೂ 100 ಜನ ಸ್ತ್ರೀಯರನ್ನು ನೋಡಿದ. ಅವರೆಲ್ಲ ಆತನಿಗೆ ನಮಸ್ಕಾರ ಮಾಡಿದರು. ಅವ್ರನ್ನೆಲ್ಲ ರಾಮ ಕೇಳಿದ, ನೀವು ಈ ರಾತ್ರಿಯ ಹೊತ್ತಿನಲ್ಲಿ ಪುಷ್ಪಕ ವಿಮಾನದ ಈ ಒಳಗೆ ಯಾತಕ್ಕಾಗಿ ಬಂದಿದ್ದೀರಿ, ಅದನ್ನು ಹೇಳಿ. ಆಗ ಅವರೆಲ್ಲ ಮುಖ ತಗ್ಗಿಸಿ ನಿಂತ್ಕೊಂಡ್ರು. ಯಾರೂ ಲಜ್ಜೆಯಿಂದ ಏನೂ ಉತ್ತರ ಹೇಳಲಿಲ್ಲ. ಒಬ್ಬಳು ಮಾತ್ರ ಧೈರ್ಯ ವಹಿಸಿ ಮುಂದಿನಂತೆ ಮಾತಾಡಿದ್ದು, ನೀನು ಪ್ರಭುವಾಗಿದ್ದಿ, ಸರ್ವಜ್ಞನಾಗಿದ್ದಿ, ಎಲ್ಲವನ್ನೂ ತಿಳ್ಕೊಂಡೇ ಇದ್ದಿ. ನಾವು ಯಾತಕ್ಕಾಗಿ ಬಂದಿದ್ದೇವೆ ಅಂತ ನಿನಗೆ ಗೊತ್ತಿದೆ. ನಮ್ಮನ್ನು ನೀನು ತಿರಸ್ಕಾರ ಮಾಡಬಾರ್ದು. ರಾಮ ಅದನ್ನು ತಿಳ್ಕೊಂಡ. ಹೇಳಿದ, ಈಗ ನನಗೆ ಏಕಪತ್ನಿ ವ್ರತ ಇದೆ. ನೀವೆಲ್ಲ ನನಗೆ ಉಳಿದ ಸ್ತ್ರೀಯರೆಲ್ಲರೂ ತಾಯಿಗೆ ಸಮಾನರು. ಅದಕ್ಕಾಗಿ ನೀವೀಗ ನಿಮ್ಮ ಮನೆಗೆ ಹೊರಟು ಹೋಗಿ. ಮಾಮ್ಮ ಧರ್ಮೋ ಅಸ್ತು ಮೈ ನೃಪೆ. ನಿಮ್ಮ ಕಾರಣದಿಂದಾಗಿ ನಾನು ಅಧರ್ಮವನ್ನು ಮಾಡಿದಂತಾಗಬಾರದು. ರಾಜ್ಯಂ ಶಾಸತಿ ಭೋ ನಾರ್ಯ ಕ್ಷಮಿತಂ ವೋ ಅಪರಾಧಿತಂ. ನನ್ನ ರಾಜ್ಯದಲ್ಲಿ ಯಾವುದೇ ಅನ್ಯಾಯವೂ ಕೂಡ ನಡೀಬಾರದು. ನಿಮ್ಮ ಅಪರಾಧವನ್ನು ನಾನು ಕ್ಷಮಿಸಿದ್ದೇನೆ, ನೀವಿಲ್ಲಿಂದ ಹೋಗಿ ಅಂತ ಆತನ ರಾಮ ಅವ್ರನ್ನೆಲ್ಲ ಕಳಿಸಿಕೊಟ್ಟ. ಮೂರ್ಛೆ ಹೋಗಿ ಅವರೆಲ್ಲ ಕೆಳಗೆ ಬಿದ್ದುಬಿಟ್ರು. ರಾಮನಿಗೆ ಭಯ ಆಯಿತು, ಇವ್ರನ್ನ ಏನು ಮಾಡೋದು, ಈ ಮೂರ್ಛೆ ಇದ್ದವ್ರನ್ನ ಏನು ಮಾಡಬೇಕು ಅಂತ ಆತನಿಗೆ ಭಯ ಆಯಿತು. ಮತ್ತೆ ಕೃಪೆಯಿಂದ ಅವ್ರನ್ನ ಮಾತಾಡ್ತಿದ. ಶೃಣುಧ್ವಮ್ಮೆ ವಚೋ ನಾರ್ಯ ಸಕೃದ್ರತ್ಯ ಮಯಾ ಸಹ ಯುಷ್ಮಾಕಂ ನ ಭವೇತ್ ತುಷ್ಟಿ ವ್ರತಭಂಗೋಪಿ ಮೇ ಭವೇತ್. ಈಗ ನಾನು ನಿಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ವಿವಾಹದ ಹೊರತಾಗಿ ನಿಮ್ಮನ್ನು ಸ್ವೀಕಾರ ಮಾಡಿದ್ರಿಂದ ಅದರಿಂದ ನಿಮಗೆ ಶಾಶ್ವತವಾದಂಥ ತೃಪ್ತಿ ಸಮಾಧಾನಗಳು ಇಲ್ಲ. ಅದಕ್ಕಾಗಿ ಮುಂದಿನ ಜನ್ಮದಲ್ಲಿ ನಾನು ನಿಮ್ಮನ್ನು ಸ್ವೀಕಾರ ಮಾಡ್ತೇನೆ. ಹಿಂದೊಮ್ಮೆ ನಾನು ಅಶ್ವಮೇಧ ಯಾಗ ಮಾಡಿದಾಗ ನನ್ನ ಗುರುಗಳಾದಂಥ ವಸಿಷ್ಠಾದಿಗಳಿಗೆ ಬಂಗಾರದ 100 ಸೀತೆಯ ಪ್ರತಿಮೆಗಳನ್ನು ಕೊಟ್ಟಿದ್ದೆ. ಅದರ ಫಲವಾಗಿ 100 ಜನ ಪತ್ನಿಯರನ್ನು ನಾನು ಮುಂದೆ ಪಡ್ಕೊಳ್ಬೇಕಾಗಿದೆ. ಮುಂದಿನ ಜನ್ಮದಲ್ಲಿ ನಾನು ಯಾವಾಗ ಪತ್ನಿಯರನ್ನು ಪಡ್ಕೊಳ್ಬೇಕಾದ ಪ್ರಸಂಗ ಬರ್ತದೋ ಆ ಸಂದರ್ಭದಲ್ಲಿ ನಿಮ್ಮನ್ನೇ ನಾನು ಆಯ್ಕೆ ಮಾಡ್ಕೋತೇನೆ. ಹಾಗಾಗಿ ಈಗ ನೀವು ಸಮಾಧಾನದಿಂದ ಹೊರಟು ಹೋಗಿ. ದ್ವಾಪರ ಯುಗದಲ್ಲಿ ನಾನು ನಿಮ್ಮ ಜೊತೆ ವಿಹಾರ ಮಾಡುವನಿದ್ದೇನೆ ಕೃಷ್ಣ ರೂಪದಿಂದ. ನೀವು ನಾನಾ ರಾಜರ, ಬೇರೆ ಬೇರೆ ದೇಶದ ರಾಜರ ಮಕ್ಕಳಾಗಿ ಜನಿಸಿರಿ. ಕೆಲವರು ನರಕಾಸುರನ ಮಕ್ಕಳಾಗಿ, ರಾಜನ ಮಕ್ಕಳಾಗಿ ಜನಿಸಿರಿ. ನರಕಾಸುರ ನಿಮ್ಮನ್ನೆಲ್ಲರನ್ನು ಅಪಹಾರ ಮಾಡ್ತಾನೆ. ನರಕಾಸುರನನ್ನು ಸೋಲಿಸಿ ನಾನು ನಿಮ್ಮನ್ನು ಕರ್ಕೊಂಡು ಬರ್ತೇನೆ. ಕರ್ಕೊಂಡು ಬಂದು ಮದುವೆ ಆಗ್ತೇನೆ. 16,108 ಜನ ಸ್ತ್ರೀಯರನ್ನು ಮದುವೆಯಾಗಿ ನಾನು ನಿಮ್ಮನ್ನು ಸಂತೋಷಪಡಿಸ್ತೇನೆ. ಹೀಗೆ ರಾಮ ಹೇಳಿದ ಮೇಲೆ ಆ ಸ್ತ್ರೀಯರೆಲ್ಲ ಆತನಿಗೆ ನಮಸ್ಕಾರ ಮಾಡಿ ಮೌನ ಭರಿತರಾಗಿ ಅಲ್ಲಿಂದ ಹೊರಟು ಹೋಗ್ಬಿಟ್ರು. ಅವರೆಲ್ಲ ಹೋದ್ಮೇಲೆ ರಾಮ ತನ್ನ ಸುತ್ತಲಿದ್ದಂಥ ಕೆಲವು ದಾಸಿಯರು ಏನಿದ್ರಲ್ಲ ಅವ್ರನ್ನೆಲ್ಲ ಕರೆದ. ಇಲ್ಲಿ ಹೋಗಿದ್ದೀರಿ ಬನ್ನಿ ಅಂತ ಕರೆದ. ಆದರೆ ಕರೀಲಿಕ್ಕೆ ಹೋದ್ರೆ ಯಾವ ದಾಸಿಯೂ ಬರಲೇ ಇಲ್ಲ, ಯಾವ ದಾಸಿಯೂ ಅಲ್ಲಿ ಇರಲೇ ಇಲ್ಲ. ಮುಂದೆ ಹೆಣ್ಮಕ್ಳು ದಾಸಿಯರನ್ನ ಬಿಟ್ಟು ಗಂಡಸರನ್ನು ಕರೆದ. ಅವರು ಯಾರೂ ಕೂಡ ಕಾಣಲೇ ಇಲ್ಲ ಅವನಿಗೆ. ಅವ್ರನ್ನ ಬಿಟ್ಟು ದ್ವಾರಪಾಲಕರನ್ನು ಕರೆದ. ದ್ವಾರಪಾಲಕರು ಅಂದರೆ ಆ ಪುಷ್ಪಕುಮಾರದ ಹೊರಗಡೆ ಇರುವಂಥವ್ರು. ದಾಸರು ಅಂದರೆ ಸುತ್ತಮುತ್ತಲೇ ಇರುವಂಥವ್ರು, ಒಳಗೆ ಇರುವಂಥವ್ರು. ಒಳಗಿದ್ದವ್ರು ಕಾಣದೇ ಇದ್ಮೇಲೆ ಹೊರಗಿನವ್ರನ್ನ ಕರೆದ. ಆ ದ್ವಾರಪಾಲಕರು ಕಾಣಲಿಲ್ಲ. ಮುಂದೆ
ದ್ವಾರಪಾಲಕ್ಕಿಂತ ಹೊರಗೆ ರಕ್ಷಕ ಭಟರ ಒಂದು ಆವರಣ ಇರ್ತದೆ. ಆ ರಕ್ಷಕ ಭಟರನ್ನು ಕರೆದ, ಅವರೂ ಕಾಣಲಿಲ್ಲ. ರಾಮನಿಗೆ ಬಹಳ ಆಶ್ಚರ್ಯ ಅನಿಸ್ತು. ವಿಮಾನದ ಅಟ್ಟವನ್ನೇರಿ, ಪುಷ್ಪಕ ವಿಮಾನದಲ್ಲೇ ಇದ್ನಲ್ಲ, ಅದರ ಅಟ್ಟವನ್ನೇರಿ ಸೌಮಿತ್ರಿಯನ್ನು ಕರೆದ, ಲಕ್ಷ್ಮಣನನ್ನು. ಆ ಲಕ್ಷ್ಮಣನಿಗೆ ಅದು ಕೇಳಿಸಲಿಲ್ಲ, ಮಲ್ಕೊಂಡಿದ್ದ ಅವನು ರಾತ್ರಿ ಹೊತ್ತಾದ್ರಿಂದ. ರಾಮನ ವಾಕ್ಯ ಆ ಊರ್ಮಿಳಾಗ ಮಾತ್ರ ಕೇಳಿಸ್ತು. ಅವಳು ತನ್ನ ಗಂಡನನ್ನು ತಟ್ಟಿ ಎಬ್ಬಿಸಿದ್ಲು. ಕೂಡಲೇ ಲಕ್ಷ್ಮಣ ಎದ್ದು ರಾಮ ತನ್ನ ಕರಿತಾ ಇರೋದನ್ನ ಕೇಳಿ ಹೊರಗೆ ಬಂದ. ಕರೆದು ಅಲ್ಲಿಂದನೇ ಪ್ರತ್ಯುತ್ತರ ಕೊಟ್ಟ. ಇದೇ ಸಂದರ್ಭದಲ್ಲಿ ಆ ರಾಮ ಒಂದು ರೋದನವನ್ನು ಕೂಡ ಕೇಳಿದ. ಯಾವುದೋ ರೋದನದ ಶಬ್ದ ಕೇಳಿ ಬರ್ತಾ ಇತ್ತು. ಇದ್ಯಾವುದು ಯಾರೋ ಒಬ್ಬರು ಅಳ್ತಾ ಇರೋ ಶಬ್ದ ಕೇಳ್ತಿದ್ದಿಲ್ಲ ಅಂತ ಮತ್ತಷ್ಟು ಆಶ್ಚರ್ಯ ಆಯ್ತು ಅವನಿಗೆ. ಮುಂದೆ ಅಷ್ಟೊತ್ತಿಗೆ ಲಕ್ಷ್ಮಣ ಅಲ್ಲಿಗೆ ಬಂದ. ಲಕ್ಷ್ಮಣನಿಗೆ ನಡೆದದನ್ನೆಲ್ಲ ಹೇಳಿದ. ದಾಸರು, ದಾಸಿಯರು, ರಕ್ಷಕರು, ದ್ವಾರಪಾಲಕರು ಯಾರೂ ಇಲ್ಲ, ಎಲ್ಲಿ ಹೋಗಿದ್ದಾರೆ? ಲಕ್ಷ್ಮಣ ಏನ್ ಮಾಡಿದ, ತನ್ನ ದೂತರನ್ನ ಕೊಟ್ಟು ಕಳಿಸಿದ. ರಾಮನ ದೂತರು ಎಲ್ಲಿ ಹೋಗಿದ್ದಾರೆ ನೋಡಿ ಬನ್ನಿ ಅಂತ. ಅವರೆಲ್ಲ ಸುತ್ತಮುತ್ತಲು ಹುಡುಕಾಡಿ ರಾಮನ ದಾಸರು, ದಾಸಿಯರು, ರಕ್ಷಕರು, ದ್ವಾರಪಾಲಕರೆಲ್ಲ ರಾಮನ ಕೀರ್ತನೆಯನ್ನು ಕೇಳೋದ್ರಲ್ಲಿ ಮಗ್ನರಾಗಿಬಿಟ್ಟಿದ್ದಾರೆ ಅಂತ ಸುದ್ದಿ ತಿಳಿಯಿತು ಅವರಿಗೆ. ಅವ್ರು ಹೋಗಿ ಕರೆದ್ರೆ ಅವ್ರು ಬರಲೇ ಇಲ್ಲ. ರಾಮನ ಕೀರ್ತನೆಯನ್ನು ಕೇಳೋದನ್ನು ಬಿಟ್ಟು ಅರ್ಧದಲ್ಲೇ ಬರೋದು ಹೇಗೆ ಅಂತ ಅವರಿಗೆ ಧರ್ಮ ಸಂಕಟ. ತೇಷ್ವೇವ ಕೇಚಿದೂತುಸ್ತೆ ಪಾಲನೀಯಾತು ಸೇವಕೈಹಿ. ಕೆಲವರು ಏನಂದ್ರು, ಈ ಕೀರ್ತನೆ ಕಟ್ಕೊಂಡು ಏನು ಮಾಡಬೇಕಾಗಿದೆ, ನಮ್ಮ ಸ್ವಾಮಿಯಾದ ರಾಮನೇ ಕರೀತಾ ಇರಬೇಕಾದ್ರೆ ನಾವು ಹೋಗಬೇಕು ಅಂತ ಕೆಲವರಿಗೆ ಅನ್ನಿಸ್ತು. ಇನ್ನು ಕೆಲವರಿಗೆ ಸ್ವಾಮಿಯ ಆಜ್ಞಾಭಂಗ ಬಂದರೂ ಬರಲಿ, ಕೀರ್ತನೆಯನ್ನು ಬಿಟ್ಟು ಹೇಳೋದು ಹೇಗೆ? ಕೇಚಿದೂತು ಕೀರ್ತನ ಸ್ಥಾನ್ ಶುತ್ವ ಅಸ್ಮಾಂಸ ಸುಖೀ ಭವೇತ್. ರಾಮ ನಮ್ಮನ್ನು ಕರೆದಿರಬಹುದು, ಯಾತಕ್ಕೆ? ನಾವೇನೋ ಕಾರ್ಯ ಮನೆಯಲ್ಲಿ ಕುತ್ಕೊಂಡು ಮಾಡ್ತಿರ್ಬೇಕು ಅಂತ ತಿಳಿದು ಆತ ನಮ್ಮನ್ನು ಕರೆದಿರ್ಬೇಕು. ನಾವು ಕೀರ್ತನೆಗೋಸ್ಕರ ಹೋಗಿದ್ದೇವೆ ಅಂತ ಕೇಳಿದ್ರೆ ರಾಮನಿಗೆ ಬಹಳ ಸಂತೋಷವೇ ಆಗ್ತದೆ. ಹಾಗಾಗಿ ಆತ ನಮ್ಮನ್ನು ತನ್ನ ಕಡೆ ಬರ್ಲಿಕ್ಕೆ ಒತ್ತಾಯಿಸ್ಲಿಕ್ಕಿಲ್ಲ ಅಂತ ಕೆಲವರು ನಾನಾ ಥರ ಸಂದೇಹ, ಅವ್ರಿಗೆ ಹೋಗಬೇಕು ಬಿಡಬೇಕು ಅಂತ ಸಂದೇಹ. ಅವರು ಹೋಗಲೇ ಇಲ್ಲ ಯಾರು ರಾಮನ ಕಡೆಗೆ. ಆಗ ಆ ಲಕ್ಷ್ಮಣನ ದೂತರು ಅಲ್ಲಿಗೆ ಬಂದು ಆ ರಾಮನಿಗೆ ನಡೆದ ಸಂಗತಿಯನ್ನೆಲ್ಲ ಹೇಳಿದರು. ರಾಮನಿಗೆ ಸ್ವಲ್ಪ ಕ್ರೋಧ ಬಂತು. ಇವರನ್ನ ನಾನು ದಂಡಿಸ್ತಿದ್ದೆ, ಈ ರಕ್ಷಕರನ್ನ, ಆದರೆ ನನ್ನದೇ ಕೀರ್ತನೆಯಲ್ಲಿ ಅವರು ಮಗ್ನರಾಗಿದ್ದಾರೆ ಅಂದಮೇಲೆ ಅವ್ರನ್ನ ದಂಡಿಸೋದಾದರೂ ಹೇಗೆ? ಆದರೂ ಇವರಿಗೊಂದು ಯೋಗ್ಯವಾದಂಥ ಶಿಕ್ಷೆ ಏನಾದರೂ ಕೊಡಬೇಕು ನಾನು ಅಂತ ಆಲೋಚನೆ ಮಾಡಿದ. ತಥಾಪ್ಯೇತನ್ನ ಯೋಗ್ಯಂ ಹಿ ಕಿಂಚಿತ್ ಶಿಕ್ಷಾಂ ಕರೋಮ್ಯಹಂ. ಏನೋ ಶಿಕ್ಷೆ ಕೊಡಬೇಕು, ಶಿಕ್ಷೆ ಕೊಡಬೇಕು ಅಂತ ಆಲೋಚನೆ ಮಾಡಿದ್ರೆ ಏನು ಶಿಕ್ಷೆ ಕೊಡಬೇಕು ಅಂತ ಆಲೋಚನೆ ಮಾಡ್ತಿದ್ದಾಗಲೇ ಅದಕ್ಕೊಂದು ಯೋಗ್ಯವಾದಂಥ ನೆಪವೂ ಅವನಿಗೆ ದೊರೆಯಿತು. ಆ ಅಳುತ್ತಿದ್ದಲ್ಲ, ಅಳುವ ಧ್ವನಿ ಕೇಳಿತ್ತಲ್ಲ, ಅದು ಸ್ತ್ರೀ ಒಬ್ಳು. ಅವನೇನು ಮಾಡಿದ, ಆ ವಿಮಾನದ ಅಧಿದೇವತೆ, ಪುಸ್ತಕ ವಿಮಾನದ ಅಧಿದೇವತೆಯನ್ನು ಕರೆದ. ಅದು ಯಾರೋ ಒಬ್ಬರು ಸ್ತ್ರೀ ಅಳ್ತಾ ಇರೋ ಧ್ವನಿ ಕೇಳ್ತಿದೆ, ಅಲ್ಲಿ ಹೋಗಿ ಅದನ್ನು ನೋಡ್ಕೊಂಡು ಬಾ. ಯಯೌ ನಗರಾತ್ ಬಹಿಹಿ. ಅಲ್ಲಿ ಹೋಗೋದ್ರೊಳಗೆ ಆ ಸರಯೂ ನದಿಯ ತೀರದಲ್ಲಿ ಒಬ್ಬಳು ಸ್ತ್ರೀ, ಕಪ್ಪು ಬಣ್ಣದ ಸ್ತ್ರೀ ಅಂತ ಅಳ್ತಾ ಇದ್ಲು. ಆ ರಾಮ ಅವಳನ್ನು ಕೇಳಿದ, ನಿನಗೆ ಯಾವ ದುಃಖ ಆಗಿದೆ? ಆ ದುಃಖವನ್ನು ನಾನು ಪರಿಹಾರ ಮಾಡಲಿಕ್ಕೆ ಸಮರ್ಥ ಇದ್ದೇನೆ, ಅದನ್ನು ಹೇಳು ಅಂತ ರಾಮ ಅವಳನ್ನು ಕೇಳಿದ. ಆಗೋಳು ಹೇಳಿದ್ಲು, ನಾನು ಬಹಳ ದಿವಸ ಆಯಿತು ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ನನ್ನ ದುಃಖವನ್ನು ಯಾರೂ ಕೇಳುವವರೇ ಇರಲಿಲ್ಲ. ನನ್ನನ್ನು ಹಿಂದೆ ನಿರ್ಮಾಣ ಮಾಡಿದವನೇ ಬ್ರಹ್ಮ. ನನ್ನ ಹೆಸರೇನು ಅಂದರೆ ನಿದ್ರಾ ಅಂತ. ನಿದ್ರೆಯ ಅಭಿಮಾನಿ ದೇವತೆ ನಾನು. ನನಗವನ ಹಿಂದೆ ನನ್ನನ್ನು ನಿರ್ಮಾಣ ಮಾಡಿ ಕುಂಭಕರ್ಣನಲ್ಲಿ ವಾಸ ಮಾಡು ಅಂತ ಕೊಟ್ಟಿದ್ದ. ಆಗ ನನಗೊಂದು ಆಶ್ರಯ ಇತ್ತು. ಕುಂಭಕರ್ಣನನ್ನು ಗಾಢ ನಿದ್ರೆ ಒಳಪಡಿಸಿ ನಾನು ಸುಖವಾಗಿದ್ದೆ. ಮುಂದೆ ನೀನು ಹೋಗಿ ಆ ಕುಂಭಕರ್ಣನನ್ನು ಕೊಂದು ಹಾಕಿದೆ. ನನಗೆ ಆವತ್ತಿನಿಂದ ವಾಸ ಮಾಡಲಿಕ್ಕೊಂದು ಸ್ಥಳವೇ ಇಲ್ಲ. ಸಾಮಾನ್ಯ ಮನುಷ್ಯರು ಸಾಕಾಗ್ತಿರ್ಲಿಲ್ಲ. ನಾವೆಲ್ಲ ರಾತ್ರಿ ಮಲಗ್ತೀವಿ ಅಷ್ಟೇ, ಈ ಸ್ಥಳ ಸಾಕಾಗ್ತಿರ್ಲಿಲ್ಲ ಅವಳಿಗೆ. ನಾನು ಮತ್ತೆ ಬ್ರಹ್ಮನ ಬಳಿಗೆ ಹೋದೆ. ಆ ಬ್ರಹ್ಮ ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆ. ಆದರೆ ನಿನ್ನ ಬಳಿಗೆ ಬರ್ಲಿಕ್ಕೆ ನನಗೆ ಹೆದರಿಕೆ. ಈ ಗಡಿ ಭದ್ರತಾ ಪಡೆಯವರು ಸಾಯಿಸಿರ್ತಾರೆ, ಅವರ ಕಾವಲನ್ನು ಭೇದಿಸಿ ನಿನ್ನ ಬಳಿಗೆ ಬರೋದು ಹೇಗೆ? ಅದಕ್ಕೆ ನನಗೆ ದೊಡ್ಡ ಚಿಂತೆಯಾಗಿ ನಾನು ಇಲ್ಲೇ ಕೂತ್ಕೊಂಡು ಸರಿಯೂ ನದಿ ತೀರದಲ್ಲಿ ಅಳ್ತಾ ಇದ್ದೇನೆ, ನನಗೊಂದು ಜಾಗ ಕೊಡು ಅಂತ ಕೇಳಿದ. ಆಗ ರಾಮ ಅವಳಿಗೊಂದು ಆಶ್ರಯನೂ ಕೊಡಬೇಕಾಗಿತ್ತು, ಈ ಕಡೆ ದೂತರಿಗೊಂದು ಶಿಕ್ಷೆ ಕೊಡಬೇಕಾಗಿತ್ತು, ಕೀರ್ತನೆಯಲ್ಲಿ ಮಗ್ನರಾದಂಥ ದೂತರಿಗೆ. ಅದಕ್ಕೊಂದು ಸರಿಯಾದ ಆಲೋಚನೆ ಮಾಡಿದ. ಏನು ಆಲೋಚನೆ ಮಾಡಿದ?
ಕ್ರೋಧೇನ ಚೋದಿತ, ನಿನಗೊಂದು ಸ್ಥಾನವನ್ನು ಸ್ಥಾನಂ ಕೀರ್ತಯಾಮ್ಯಹಂ, ಎಂಥ ಸ್ಥಾನ ಕೊಡ್ತೇನೆ ಅಂದರೆ, ಈ ಜಗತ್ತಿನಲ್ಲಿ ಯಾರಾದರೂ ಪಾಪಿಷ್ಠರಾದವರು ಕೀರ್ತನೆಯನ್ನು ಕೇಳಲಿಕ್ಕೆ ಕೂತಿರ್ತಾರಲ್ಲ, ಕೀರ್ತನೆ, ಹರಿಕತೆ, ಪ್ರವಚನ ಇಂಥದನ್ನೆಲ್ಲ, ಅವ್ರು ಪುಣ್ಯಾತ್ಮರಾಗಿದ್ದರೆ ಅವ್ರಿಗೆ ನಿದ್ರೆ ಬರೋದು ಬೇಡ. ಅದು ಪಾಪಾತ್ಮರಾಗಿದ್ದರೆ, ಅಂದರೆ ದುಷ್ಟರು ಅಂತ ಅರ್ಥ ಅಲ್ಲ, ವಿಶ್ವ ಸ್ವಭಾವದವರು, ಇನ್ನೂ ಯೋಗ್ಯತೆಯನ್ನು ಹೆಚ್ಚು ಮಾಡ್ಕೊಂಡಿಲ್ಲದೆ ಇದ್ದವರಿದ್ದರೆ ಅಂಥವ್ರು ಏನಾದರೂ ಪುಣ್ಯ ಕೀರ್ತನೆ ಕುಳಿತುಕೊಂಡ್ರೆ ಅವ್ರಿಗೆ ನಿದ್ರೆ ಬರುವಂತಾಗಿ ಹೋಗಲಿ ಅಂತ, ಅದು ತನ್ನ ರಕ್ಷಕ ಭಟರಿಗೂ ಕೂಡ ಅದು ಅನ್ವಯ ಆಗಿರಬೇಕು. ಅವರಲ್ಲಿ ಯೋಗ್ಯರಾದವರು ಮಾತ್ರ ಕೀರ್ತನೆಯನ್ನು ಕೇಳಿರಬೇಕು, ಸಾಧಾರಣರಾದವರು ಕೀರ್ತನೆ ಹೋದರೂ ಕೂಡ ಅವ್ರಿಗೆ ಅಲ್ಲಿ ನಿದ್ರೆ ಬರುವಂತಾಗಿರಬೇಕು. ಹೀಗೊಂದು ವ್ಯವಸ್ಥೆಯನ್ನು ಮಾಡಿಬಿಟ್ಟ. ಅದಷ್ಟೇ ಅಲ್ಲ, ಪುರಾಣ ಶ್ರವಣಕ್ಕಾಗಲಿ ವೇದ ಪಠಣಕ್ಕೂ ಆಗಲಿ, ವೇದ ಪಠಣ ಮಾಡುವಾಗ ಯೋಗ್ಯರಾಗಿದ್ದರೆ ಅವರಿಗೆ ಅದರಲ್ಲಿ ಏಕಾಗ್ರತೆ ಇರುತ್ತೆ, ಅಯೋಗ್ಯರಾಗಿಬಿಟ್ರೆ ಅಲ್ಲೇ ಅವರಿಗೆ ತಲೆ ತೂಕಡಿಸುವಂತಾಗ್ತದೆ. ವೇದ ಪಠನಂ ಪೂಜನಂ, ತಾವು ಪೂಜೆ ಮಾಡುವಾಗಲೂ ಕೂಡ ಮತ್ತು ಜಪ ಮಾಡುವಾಗ, ಸಹಸ್ರ ಸಂಖ್ಯೆಯಲ್ಲಿ ಜಪ ಮಾಡುವಾಗ ನಿದ್ರೆ ಬರುವಂತಾಗೋದೇನಿದೆ ಅದು ಆ ಪಾಪದ ಸಂಕೇತ. ಅಂದರೆ ಮನುಷ್ಯ ಸ್ವಯಂ ಪಾಪಿಷ್ಠ ಅಂತ ಅರ್ಥ ಅಲ್ಲ, ಅದಕ್ಕೆ ಸ್ವಭಾವ ಪಾಪದ ಸ್ವಭಾವ ಅಂತ ಅರ್ಥ ಅಲ್ಲ, ನೀವು ಇನ್ನೂ ಯೋಗ್ಯತೆಯನ್ನು ಅಭಿವೃದ್ಧಿಪಡಿಸ್ಕೊಂಡಿಲ್ಲ ಅಂತ ಅರ್ಥ. ಸರಿಯಾಗಿ ರಾತ್ರಿ ಕಾಲದಲ್ಲಿ ಬೇಗ ಮಲಗಿ ಬೇಗ ಎದ್ದು ವೇದ ಪಠಣ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ, ಜಪ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಅದರಿಂದ ಏನು ನಿದ್ರೆ ಬರೋದಿಲ್ಲ. ಪುರಾಣ ಶ್ರವಣಕ್ಕೆ ಹೋಗುವಾಗ ವಿಶ್ರಾಂತಿಯನ್ನು ಸ್ವೀಕಾರ ಮಾಡಿ ಸ್ವಸ್ಥ ಮನಸ್ಕನಾಗ ಅಲ್ಲಿ ಹೋಗಿ ಕೂತ್ಕೋಬೇಕು. ಸ್ವಸ್ಥ ಮನಸ್ಕತೆ ಇಲ್ಲದೆ ಅಲ್ಲಿ ಹೋಗಿ ಕೂತ್ಕೊಂಡ್ರೆ, ಬೇಕಾಬಿಟ್ಟಿ ಹೋಗಿ ಕೂತ್ಕೊಂಡ್ರೆ ನಿದ್ರೆ. ಅದು ನಿಮ್ಮ ಪಾಪವನ್ನು ನೀವು ಇನ್ನೂ ನಿಮ್ಮ ಯೋಗ್ಯತೆಯನ್ನು ಅಭಿವೃದ್ಧಿ ಪಡಿಸ್ಕೊಂಡಿಲ್ಲ ಅನ್ನೋದನ್ನು ಸೂಚನೆ ಮಾಡ್ತದೆ ಅಷ್ಟೇ. ಹಾಗೆ ಅರ್ಥ ಆಗುತ್ತೆ. ಅಲ್ಲಿ ಬಂದು ಕೂತವ್ರಲ್ಲ ಅಯೋಗ್ಯರು ನಿದ್ರೆ ಮಾಡಿದರೆ ಅಂತ ಹೀಗೆ ಅರ್ಥ ಅಲ್ಲ. ಪೂಜನಂ ಜಪಂ, ಜಪ ಅಷ್ಟೇ ಅಲ್ಲ, ತಪಸ್ಸು, ಧ್ಯಾನ, ಹೋಮ ಇದೆಲ್ಲ ಹೀಗಾಗೋದಿದೆ. ಅದಕ್ಕಾಗಿ ಈ ಒಟುಗಳಿಗೆ ವೇದ ಕಲಿಸ್ತಿದ್ರಲ್ಲ, ನಾನು ಅದನ್ನು ಕೇಳಿದ್ದಿದೆ. ಆ ಒಟುಗಳಿಗೆ ನೇರವಾಗಿ ಕೂತ್ಕೊ ಅಂತ ಹೇಳಿ ತಲೆಯ ಮೇಲೊಂದು ನಿಂಬೆಹಣ್ಣನ್ನಿಟ್ಟು ಈಗ ಆ ವೇದ ವಾಕ್ಯಗಳನ್ನು ಅನ್ನಿ ಅಂತ ಗುರುಗಳು ಅನ್ನಿಸ್ತಿದ್ರು. ಆ ತಲೆ ಅಲ್ಲಾಡಿರಬಾರ್ದು, ಅಲ್ಲಾಡದೆ ವೇದದ ಉದಾತ್ತ ಅನುದಾತ್ತ ಆಮೇಲೆ ಸಮಾಹಾರ ಅನ್ನುವಂಥ ಸ್ವರಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು. ನಿದ್ದೆ ಬಂದರೆ ಆ ತಲೆ ಮೇಲಿರುವಂಥ ನಿಂಬೆಹಣ್ಣು ಕೆಳಗೆ ಬೀಳ್ತದೆ. ಆಗ ನಿದ್ದೆ ಮಾಡಿದ್ದಾನೆ ಸುತ್ತಿನವ್ರಿಗೆಲ್ಲರಿಗೂ ಗೊತ್ತಾಗಿ ಅದು ಅಪಹಾಸಕ್ಕೆ ಗುರಿ ಆಗ್ತಾನೆ ಅಂತ ಹೀಗೆ ಮಾಡ್ತಿದ್ರು ಅಂತ ಅದನ್ನು ಹೇಳಿದ್ವಿ ನಾವು. ಯಜ್ಞಂ ಕುರುವಂತಿ ಪಾಪಿನಃ, ಅವರೆಲ್ಲರ ಕಡೆ ನೀನು ಹೋಗಿದ್ದು ಬಿಡು. ಪಾಪಿಷ್ಠರಾದವರು ಪ್ರವಚನ ಕೇಳಲಿಕ್ಕೆ ಹೋದರೆ, ಜಪ ಮಾಡ್ಲಿಕ್ಕೆ ಹೋದರೆ, ಹೋಮ ಮಾಡ್ಲಿಕ್ಕೆ ಹೋದರೆ, ವೇದ ಪಾಠ ಮಾಡ್ಲಿಕ್ಕೆ ಹೋದರೆ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡು ನೀನು, ನಿನಗೆ ಅವರೇ ಆಶ್ರಯ ಅಂತ ಹೀಗೆ ಆ ನಿದ್ರಾದೇವಿಗೆ ಆತ ವರ ಕೊಟ್ಟ. ತೇಷು ತ್ವಂ ತಿಷ್ಠ ಮಧ್ವಾಕ್ಯಾತ್ ಹೀನ ದೇವ ನರೇಶ್ವಪಿ, ದುಷ್ಟರಾದಂತಹ ದೇವತೆಗಳು, ಮಹಾತ್ಮರಾದಂತಹ ದೇವತೆಗಳು ಅಂತ ಅರ್ಥ ಅಲ್ಲ, ಕ್ಷುದ್ರ ಶಕ್ತಿಗಳು, ನರರು, ಅವರಲ್ಲಿ ನೀನಿರುವ, ಜಡೆ ಮೂರ್ಖರಲ್ಲಿರುವ, ಬಾಲಕರಲ್ಲಿ, ಗುರ್ವಿಣ್ಯಾಮ್ ಗರ್ಭಿಣಿಯರಲ್ಲಿ ಅವರಿಗೂ ನಿದ್ರೆ ಹೆಚ್ಚು, ನೀನು ಅಲ್ಲಿ ವಾಸ ಮಾಡು, ನಿನಗೆ ಅವರೆಲ್ಲ ಆಶ್ರಯ. ಉಪವಾಸೋತ್ತರೇ, ಉಪವಾಸ ಯಾರು ಮಾಡಿರ್ತಾರಲ್ಲ, ಉಪವಾಸ ಮಾಡಿ ತಂದಿರ್ತಾನಲ್ಲ ಅವನಿಗೂ ನಿದ್ದೆ ಹೆಚ್ಚು, ಅಲ್ಲಿ ಇದ್ದು ಬಿಡು ನೀನು. ಅದಕ್ಕಾಗಿಯೇ ಉಪವಾಸ ಮಾಡಿದವರು, ಏಕಾದಶಿ ಶಿವರಾತ್ರಿ ಮೊದಲಾದ ಉಪವಾಸ ಮಾಡಿದವರು ಆ ನಿದ್ರೆ ಪಾಪ ಇದನ್ನು ಗೆಲ್ಲಲಿಕ್ಕಾಗಿ ಜಾಗರಣ ಮಾಡಬೇಕು ಅಂತ ಬಂದಿದ್ದಿರಬೇಕು. ಅಶಿವೆ, ಅಶಿವ ಅಂದರೆ ಯಾರು ಅಪವಿತ್ರನಾಗಿರ್ತಾನೆ, ಶಿವ ಅಂದರೆ ಮಂಗಳ, ಅಪವಿತ್ರನಾದವನಲ್ಲಿ ನೀನು ವಾಸ ಮಾಡಿಕೊಂಡಿರು. ವಿದ್ಯಾರ್ಥಿನಿ, ವಿದ್ಯಾರ್ಥಿಗಳಿಗೂ ನಿದ್ರೆ ಹೆಚ್ಚು, ಸಣ್ಣ ಮಕ್ಕಳಿಗೆ ಅವರೆಲ್ಲ ನೀನು ವಾಸ ಮಾಡ್ಕೊಂಡಿರು. ಅದನ್ನು ಅವರು ಗೆದ್ದು ವಿದ್ಯೆಯನ್ನು ಅಧ್ಯಯನ ಮಾಡಬೇಕು ಅಂತ ಅದರ ಮಹತ್ವ. ಅದು ದಣದವನಲ್ಲಿ ಜಾಗರ ಕಾಮುಕಿ, ಜಾಗರ ಮಾಡಬೇಕು ಅಂತ ಕುತ್ಕೊಂಡಿರ್ತಾರೆ ಶಿವರಾತ್ರಿ ಏಕಾದಶಿ, ಅವ್ರಿಗೆ ನಿದ್ರೆ ಹೆಚ್ಚು. ಹಾಸಿಗೆ ಹೋಗಿ ಮಲ್ಕೋಬೇಕು ಅಂತಿದ್ದವ್ರಿಗೆ ನಿದ್ರೆ ಬರೋದಿಲ್ಲ, ಜಾಗರ ಮಾಡಬೇಕು ಅಂತ ಹೋದವರಿಗೆ ನಿದ್ರೆ ಹೆಚ್ಚು. ನೀನು ಇವರಲ್ಲೆಲ್ಲ ವಾಸ ಮಾಡಿಕೊಂಡಿರು, ನಾನು ನಿಮಗೆ ಸ್ಥಾನ ಕೊಟ್ಟಿದ್ದೇನೆ ಅಂತ ಹೇಳಿದ ರಾಮ. ಅದರಂತೆ ಆ ದೂತರಿಗೂ ರಕ್ಷಕರಿಗೂ ದ್ವಾರಪಾಲಕರಿಗೂ ಎಲ್ಲರಿಗೂ ಶಿಕ್ಷೆ ಕೊಟ್ಟಂತಾಯಿತು. ಅವಳು ಸಂತುಷ್ಟಳಾಗಿ ರಾಮನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಆತಗೆ ಹೊರಟು ಹೋಗಿಬಿಟ್ಲು. ರಾಮ ನಗರಕ್ಕೆ ಬಂದ, ಪುಷ್ಪಕ ವಿಮಾನದ ಜೊತೆಗೂಡಿ ಅಲ್ಲಿಗೆ ಆತ ಹೋಗಿದ್ದ. ಅಲ್ಲಿಂದ ಆತ ನಗರಕ್ಕೆ ಬಂದ. ನಗರಕ್ಕೆ ಬಂದು ನಿದ್ರೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಪಾಪಾತ್ಮಾನಾಮ ಅಥವಾ ನಿದ್ರಾ ಬಾಧತೆ ಪುಣ್ಯಕರ್ಮಸ್ಸು, ಅದಕ್ಕಾಗಿ ಪಾಪಾತ್ಮರಿಗೆ ಪುಣ್ಯ ಕಾರ್ಯ ಮಾಡುವಾಗ ನಿದ್ರೆ ಹೆಚ್ಚು. ತದಾರಭ್ಯ ಸೇವಕೇಶು ನರೇಶು ಅಪಿ ಅವನೀತಲೇ ನಿದ್ರಾಗ್ರಸ್ತೇಶು ಪುಣ್ಯಾತ್ಮ ಸಹಸ್ರೇಶ್ವೇವ ಕಶ್ಚನ ಸುಶ್ರಾವತ ಕೀರ್ತನಾದಿ ಚಕಾರ ಪೂಜನಾದಿಕಂ. ಅದಕ್ಕಾಗಿ ಆ ಸೇವಕರು ದ್ವಾರಪಾಲಕರು ಅಂತ ಹೊರಲಾಗ್ತಾರಲ್ಲ, ಮನುಷ್ಯರಿಗೆ ವರ್ಗಕ್ಕೆ ಸಂಬಂಧಪಟ್ಟವರು, ಅವರು ಸಾಮಾನ್ಯವೆಲ್ಲರೂ ಆಲಸಿಗಳು ನಿದ್ರಾಗ್ರಸ್ತರೇ ಆಗಿರ್ತಾರೆ, ಕೂತು ತೂಕಡಿಸ್ತಿರ್ತಾರೆ.
ಅವರಲ್ಲಿ ಅವನು ಒಬ್ಬ ಪುಣ್ಯಾತ್ಮ ಅದನ್ನೆಲ್ಲ ಗೆದ್ದು ಕೀರ್ತನೆ ಹರಿಕಥೆ ಪ್ರವಚನ ಇದನ್ನೆಲ್ಲ ಕೇಳಲಿಕ್ಕೆ ಹೋಗ್ತಾನೆ. ಅದು ಆತನ ಮಹತ್ವ. ಗೆದ್ದು ಹೋಗಬೇಕು ಅನ್ನೋದು ಮಹತ್ವ. ಆ ಗುರುಗಳು ಶಿಷ್ಯನಿಗೆ ಹೇಳಿದ್ರು, ಇನ್ನೂ ಕೆಲವು ಕಥೆಗಳನ್ನ ಹೇಳ್ತೇನೆ ಕೇಳು. ಈಗ ಸೀತೆ ಮಾಡಿದಂಥ ಕೆಲವು ಮಹಾಕಾರ್ಯಗಳನ್ನ, ಸೀತೆ ಕೆಲವು ರಾಕ್ಷಸರನ್ನು ಹತ್ಯೆ ಮಾಡಿದ್ದನ್ನ ಈಗ ನಾನು ನಿಮ್ಗೆ ಶ್ರವಣ ಮಾಡಿಸ್ತೀನಿ ಕೇಳು ಅಂದ್ರು. ಕುಂಭಕರ್ಣನ ಪುತ್ರ ಒಬ್ಬ ಇದ್ದ, ನಿಕುಂಭ ಅಂತ. ಅವನ ಹೆಂಡತಿ ಒಬ್ಬಳಿದ್ಲು, ಗರ್ಭಿಣಿ ಆಗಿದ್ದವಳು. ರಾವಣ ಕಪಿಗಳವರೆಲ್ಲ ಲಂಕಾನಗರದಲ್ಲಿ ದಾಳಿ ಮಾಡಿದಾಗ ಆಗ ಅವಳು ಪ್ರಸವಕ್ಕಾಗಿ ತನ್ನ ತಂದೆ ಮನೆಗೆ ಹೋಗಿದ್ಲು. ರಾವಣಾದಿಗಳ ವಧ ಎಲ್ಲ ಆದಾಗ ಅವಳು ಅಲ್ಲಿ ಇರಲಿಲ್ಲ. ಎಲ್ಲ ಆದ ಬಳಿಕ ಅಥವಾ ಆಗೋ ಸಂದರ್ಭದಲ್ಲಿ ಪೌಂಡ್ರಕ ಅಂತ ಒಬ್ಬ ಮಗ ಹುಟ್ಟಿದ ಅವಳಿಗೆ, ನಿಕುಂಭನ ಹೆಂಡತಿಗೆ. ಕುಂಭಕರ್ಣನ ಸೊಸೆ ಅವಳು. ಈ ಪೌಂಡ್ರಕ ಅನ್ನೋನು ಕುಂಭಕರ್ಣನ ಮೊಮ್ಮಗ. ಈ ಪೌಂಡ್ರಕ ಅನ್ನೋನು ಏನು ಮಾಡಿದ ಅದನ್ನ ಮುಂದೆ ಹೇಳ್ತಾರೆ. ಮಾಯಾಪುರಿ ಅಂತ ಒಂದು ಪ್ರದೇಶ, ಅದು ಶೋಣ ನದಿ ತೀರದಲ್ಲಿದೆ, ಕ್ಷೀರಸಾಗರದ ತೀರದಲ್ಲಿದೆ ಅಂತ ಕೂಡ ಮಾಹಿತಿ ಇದೆ. ಅಲ್ಲೊಬ್ಬ ರಾವಣ ಇದ್ದ, 100 ತಲೆಗಳು ಅವನಿಗೆ, 200 ಕೈಗಳು. ಹಿಂದಿನ ರಾವಣ ಅಲ್ಲದೆ ಈತ ಬೇರೆ ರಾವಣ. ಆ ರಾವಣನ ಸಹಾಯವನ್ನು ಪಡ್ಕೊಂಡು ಈ ಪೌಂಡ್ರಕ ಏನು ಮಾಡಿಬಿಟ್ಟ, ಲಂಕಾನಗರದ ದಾಳಿ ಮಾಡಿದ ಮತ್ತೊಮ್ಮೆ. ಈ 2ನೇ ದಾಳಿ. ವಿಭೀಷಣನ ಸುಪರ್ದಿಗೆ ಲಂಕಾನಗರ ರಾಮನ ಕೈಯಿಂದ ಬಂದ ಮೇಲೆ ಆತ ದಾಳಿ ಮಾಡಿದ. ವಿಭೀಷಣನ ಸೋಲಿಸಿದ. ಆ ಪೌಂಡ್ರಕ ಮತ್ತು ಇನ್ನೊಬ್ಬ ರಾವಣ, ಹೊಸ ರಾವಣ ಎಲ್ಲ ಸೇರಿ ಆ ಲಂಕಾನಗರವನ್ನು ಆಳ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ವಿಭೀಷಣ ಏನು ಮಾಡಿದ, ಅದನ್ನು ಸೋಲಿಸಕ್ಕಾಗಲಿಲ್ಲ. ರಾಮನ ಬಳಿಗೆ ಬಂದ. ರಾಮ, ಸೀತೆ, ವಿಭೀಷಣ ಇವರೆಲ್ಲರನ್ನು ಕರೆದುಕೊಂಡು ಆ ಲಂಕಾನಗರದ ಕಡೆ ಹೋದ, ಪುಷ್ಪಕ ವಿಮಾನವನ್ನೇರಿ. ಆ ರಾವಣನನ್ನ ಮತ್ತು ಪೌಂಡ್ರಕನನ್ನು ಗೆಲ್ಲಬೇಕು ಅಂತ ಆಕ್ರಮಣ ಮಾಡಿದ. ಆಗ ಯುದ್ಧದಲ್ಲಿ ರಾಮ ಸೋತಂತೆ ತೋರಿಸಿಕೊಂಡ. ಆಗ ಸೀತೆ ಏನು ಮಾಡಿದ್ಲು, ತಾನು ಮುಂದೆ ಬಂದು ಆ ಪೌಂಡ್ರಕನನ್ನ ಮತ್ತು ಈ ಶತಕಂಠ ರಾವಣನನ್ನ ಇಬ್ಬರನ್ನು ಹತ್ಯೆ ಮಾಡಿದ್ಲು. ಹತ್ಯೆ ಮಾಡಿ ಮತ್ತೆ ರಾಮ ಸೀತೆಯರಿಬ್ಬರು ಸೇರಿ ಲಂಕಾನಗರವನ್ನು ವಿಭೀಷಣನಿಗೆ ಕೊಟ್ಟರು. ಇದು ಈ ಕಥೆ ಏನಿದೆ, ರಾಮ ಸೀತೆಯರು 2ನೇ ಬಾರಿ ಲಂಕಾನಗರಕ್ಕೆ ಹೋಗಿದ್ದಿದೆ. ಇದು ಹಿಂದೊಮ್ಮೆ ಸೂಚನೆ ಆಗಿತ್ತಿದೆ. ಇದೇ ಆನಂದ ರಾಮಾಯಣದ ಸಾರಕಾಂಡದ ಕಥೆ ನಾವು ಶ್ರವಣ ಮಾಡ್ತಿದ್ವಿ. ಅದು 24-25ನೇ ಪೇಜ್ನಲ್ಲಿ ಕಥೆ. ಆವಾಗ ಕೇಳಿದವರಿಗೆ ನೆನಪಿದ್ರೆ ಸರಿ, ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಆ ಕಥೆ ನಾನು ಹೇಳಿದೆ. ಪದ್ಮಾಕ್ಷ ಅಂತ ಒಬ್ಬ ರಾಜ ಇದ್ದ, ಅವನಿಗೆ ಪದ್ಮಾ ಅಂತ ಒಬ್ಬಳು ಮಗಳಿದ್ಲು. ಅವಳನ್ನ ಪಡ್ಕೊಳ್ಬೇಕು ಅಂತ ಭೂಲೋಕದ ರಾಜರೆಲ್ಲ ಪ್ರಯತ್ನ ಪಟ್ಟರು. ಆ ರಾಜನನ್ನ ಕೊಂದು ಹಾಕಿದ್ರು. ಆಗ ಅವಳು ಅಗ್ನಿ ಪ್ರವೇಶ ಮಾಡಿ ತನ್ನ ಶರೀರವನ್ನು ತ್ಯಾಗ ಮಾಡಿದ್ಲು. ರಾವಣನು ಅಲ್ಲಿಗೆ ಬಂದ, ಅವನಿಗೂ ಆಕೆ ಸಿಗಲಿಲ್ಲ. ಮತ್ತೊಮ್ಮೆ ರಾವಣ ಪುಷ್ಪಕ ವಿಮಾನದಲ್ಲಿ ಸಂಚಾರ ಮಾಡುವಾಗ ಮೇಲಿಂದ ರಾವಣನಿಗೆ ಮಂತ್ರಿಗಳು ಕೆಳಗಿದ್ದ ಆ ಪದ್ಮಾಳನ್ನು ತೋರಿಸಿದ್ಲು. ಪದ್ಮಾಳು ಬೆಂಕಿಯಲ್ಲಿ ಪ್ರವೇಶ ಮಾಡಿ ಅದೃಶ್ಯರಾಗಿದ್ದರೂ ಕೂಡ ಸೂಕ್ಷ್ಮ ರೂಪದಿಂದ ವಿಹಾರ ಮಾಡ್ತಿದ್ಲು. ಅಲ್ಲಿ ಪದ್ಮಾತಿದ್ದಾಳೆ ನೋಡು ಅಂತ ರಾವಣನಿಗೆ ಅವನ ಮಂತ್ರಿ ತೋರಿಸಿದ. ಆಗ ರಾವಣ ಅಲ್ಲಿಗೆ ಬಂದು ಅವಳನ್ನು ವಶಪಡಿಸ್ಕೋಬೇಕು ಅನ್ನೋ ಹೊತ್ತಿಗೆ ಅವಳು ಮತ್ತೆ ಬೆಂಕಿ ಪ್ರವೇಶ ಮಾಡಿಬಿಟ್ರು. ಆ ಬೆಂಕಿಯಲ್ಲಿರುವಂತಹ ಪದ್ಮಾಳನ್ನು ನಾನು ಹುಡುಕಾಡ್ತೇನೆ, ಅವಳನ್ನು ಹೊರಗೆ ತೆಗಿತೇನೆ ಅಂತ ಹಠದಿಂದ ರಾವಣ ಆ ಬೆಂಕಿ ಮೇಲೆಲ್ಲ ನೀರು ಸುರಿಸಿದ. ಆಗ ಎಷ್ಟಾದರೂ ಅವಳು ಸಿಗಲಿಲ್ಲ. ಒಂದು ಪೆಟ್ಟಿಗೆ ಸಿಕ್ತ ಅವನಿಗೆ. ಆ ಪೆಟ್ಟಿಗೆಯಲ್ಲಿ ಕೆಲವು ರತ್ನಗಳಿದ್ವು, 4-5 ರತ್ನಗಳು. ಅದನ್ನೆಲ್ಲ ತಗೊಂಡು ಬಂದು ಮಂದೋದರಿಗೆ ತೋರಿಸಿದ. ಮಂದೋದರಿ ಅವಳನ್ನು ತೆಗೆದು ನೋಡಿದ್ದು ಒಳಗೆ ರತ್ನಗಳು. ಅದನ್ನ ನೋಡಿ ಅವಳಿಗೆ ಗಾಬರಿ ಆಯಿತು. ಈ ರತ್ನ ಇದೆಲ್ಲ ನಮಗೆ ಬಾಧಕವಾಗುತ್ತಿದ್ದು, ನಮ್ಮ ವಂಶಕ್ಕೆ ಇದು ಘಾತಕ ಅಂತ ಅವಳು ತನ್ನ ಗಂಡನಿಗೆ ಅದನ್ನು ಹೇಳಿದ್ಲು. ಆ ಬಳಿಕ ರಾವಣ ಆತನ ಆ ಸೇವಕರೆಲ್ಲ ಸೇರಿ ಅದನ್ನು ಎಲ್ಲೋ ಬಿಸಾಕಿಬಿಟ್ರು, ರತ್ನದ ಪೆಟ್ಟಿಗೆಯನ್ನು. ಪೆಟ್ಟಿಗೆ ರತ್ನ ಸಮುದ್ರದಲ್ಲಿ ಬಿಸಾಕಿದ್ರು. ಆ ಸಮುದ್ರದಿಂದ ನದಿಗೆ ಎಲ್ಲ ಸೇರಿ ಅದು ಈ ಜನಕ ರಾಜನ ಪಟ್ಟಣಕ್ಕೆ ಬಂದು ಸೇರ್ಕೊಳ್ತು. ಭೂಮಿಯಲ್ಲಿ ಆ ರತ್ನದ ಪೆಟ್ಟಿಗೆ ಅದನ್ನು ಸಿಕ್ತು. ಆಗ ರತ್ನಗಳಿರಲಿಲ್ಲ, ಅಲ್ಲಿ ಆ ಶಿಶು ಮೇಲಿತ್ತು. ಕಥೆಯ ಎಲ್ಲ ಅಂಶಗಳು ನೆನಪಿಲ್ಲ, ಸ್ಥೂಲವಾದ ಕಥೆ ಏನಿದ್ದದನ್ನು ನೆನಪು ಮಾಡ್ಕೊಂಡು ಹೇಳಿದಷ್ಟೆ. ಆಗ ಆ ಲಂಕಾನಗರದಿಂದ ಆ ಪೆಟ್ಟಿಗೆನ ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಬಿಸಾಕುವಾಗ ಆ ಶಿಶು ಏನಿತ್ತರ ಒಳಗಲ್ಲಿ ರತ್ನ ರೂಪದಿಂದ, ಆ ಶಿಶು ರಾವಣನಿಗೆ ಬೆದರಿಕೆ ಹಾಕಿತ್ತು. ಶಿಶುವೇ ಇತ್ತು ಅಂತ ಅಲ್ಲೇನೋ ಬಂದಿತ್ತು. ಒಮ್ಮೆ ರತ್ನ ಆಗಿತ್ತದು, ಒಮ್ಮೆ ಶಿಶು ಆಗ್ತಿತ್ತು. ರಾವಣನಿಗೆ ಅದು ಬೆದರಿಕೆ ಹಾಕಿತ್ತು. ಇದು ನನ್ನ ಮೊದಲನೇ ಲಂಕಾ ಯಾತ್ರೆ, ಇನ್ನೊಮ್ಮೆ ನಾನು ಬರೋಳಿದ್ದೇನೆ, ಮತ್ತೊಮ್ಮೆ 4 ಬಾರಿ ನಾನು ಲಂಕಾ ಯಾತ್ರೆ ಮಾಡೋಳಿದ್ದೇನೆ. ಇದು ಮೊದಲನೇದು ರತ್ನ ರೂಪದಿಂದ ಬಂದಿತ್ತು. 2ನೇ ಬಾರಿ ನೀನು ನನ್ನನ್ನು ಸೀತೆಯ ರೂಪದಿಂದ ಅಪಹಾರ ಮಾಡಿದಾಗ ಬರ್ತೇನೆ, ನಿನ್ನನ್ನು ಕುಂಭಕರ್ಣನನ್ನು ಇಂದ್ರಜಿತನೆಲ್ಲರನ್ನು ಕೊಲ್ಲಿಸಿ
ನಾನು ಹೋಗ್ತೇನೆ. 3ನೇ ಬಾರಿ ಬರ್ತೇನೆ. ಅದು ಯಾವಾಗ ಅಂದರೆ ಈ ಪೌಂಡ್ರಕನನ್ನು ಶತಕಂಠ ರಾವಣನನ್ನು ಕೊಲ್ಲಿಕ್ಕೆ 3ನೇ ಬಾರಿ ಅದು ಇದು ಕೊಂದು ಬರ್ತೇನೆ. 4ನೇ ಬಾರಿ ಬರೋಳಿದ್ದೇನೆ. ಇನ್ನೊಬ್ಬ ಮೂಲಕಾಸುರ ಅಂತ ಒಂದು ಸಂಹಾರ ಮುಂದೆ ಬರೋದಿದೆ. ಸ್ತ್ರೀಯನ್ನು ಬಿಟ್ಟರೆ ಬೇರೆ ಯಾರ ಕಡೆಯಿಂದ ಹತ್ಯೆ ಆತನಿಗೆ ಇರಲಿಲ್ಲ ಅಂತ ಮುಂದೆ ಬರೋದಿದೆ. ಮುಂದೆ ಇವತ್ತು ವರ್ಷ ನಾಳೆ ಅದು ನೋಡೋರಿದ್ದೇವೆ ನಾವು. ಹೀಗೆ 4 ಬಾರಿ ಪದ್ಮ ಅನ್ನೋ ಹೆಸರಿನಿಂದ, ಸೀತೆ ಅನ್ನೋ ಹೆಸರಿನಿಂದ ಉತ್ತರಕಾಂಡದಲ್ಲಿ ಮತ್ತೊಮ್ಮೆ ಶತಕಂಠ ರಾವಣನನ್ನು ಪೌಂಡ್ರಕನನ್ನು ಕೊಲ್ಲಿಕ್ಕೆ 3ನೇ ಬಾರಿ, ಮೂಲಕಾಸುರನನ್ನು ಕೊಲ್ಲಿಕ್ಕೆ 4ನೇ ಬಾರಿ. ಹೀಗೆ 4 ಬಾರಿ ನಾನು ಅಲ್ಲಿಗೆ ಬರ್ತೇನೆ ಅಂತ ಸೀತೆ ಆವಾಗಲೇ ರಾವಣನಿಗೆ ಭಯ ಪಡಿಸಿದ್ಲು. ಹೀಗೆ ಆ ಕಥೆ ಅಲ್ಲಿ ಬಂದಿತ್ತು ತಾರಕಾಂಡದಲ್ಲಿ. ಅದರಂತೆ 3ನೇ ಬಾರಿ ಸೀತೆಯ ಯಾತ್ರೆ ಇದೆ ಲಂಕಾನಗರಕ್ಕೆ. ಯುದ್ಧೇ ರಾಮೇ ಜಿತೆ, ರಾಮ ಯುದ್ಧದಲ್ಲಿ ಸೋತವನಂತೆ ತೋರಿಸಿಕೊಂಡ. ಸೀತೆ ತಾನು ಮುಂದೆ ಬಂದು ಅವನನ್ನು ಸೋಲಿಸಿಬಿಟ್ಲು. ತಾರಕಾಂಡದ 24-25ನೇ ಪೇಜಿನಲ್ಲಿ ಆ ಕಥೆ ಬಂದಿತ್ತು. ಅಥ ತೃತೀಯ ವೇಲಾಯಾಮ್ ಆಗತ್ಯಾಹಂ ಮುನಿಸ್ತ್ವಿಹ ಪುನಸ್ತ್ವಿಹ ನಿಕುಂಭಜಂ ಪೌಂಡ್ರಕಂ, ನಿಕುಂಭನ ಮಗನಾದ ಪೌಂಡ್ರಕನನ್ನ ಶತಶೀರ್ಷ ರಾವಣನನ್ನ ಕೊಲ್ಲುತ್ತೇನೆ ಅಂತ ಅವಳು ಅಲ್ಲಿ ಹೇಳಿದ್ದಿತ್ತು. ಅದರಂತೆ ಕೊಂದು ಪೌಂಡ್ರಕನನ್ನ ಮತ್ತೆ ಶತಕಂಠ ರಾವಣನನ್ನು ಕೊಂದು ರಾಮ ಸೀತೆಯರಿಬ್ಬರು ಕೂಡ ಅಯೋಧ್ಯ ನಗರಕ್ಕೆ ಮರಳಿದರು. ಇಷ್ಟಾದರೂ ಕೂಡ ಮತ್ತೊಂದು ಘಟನೆ, ಇನ್ನೊಂದು ಬಾರಿ ರಾಮ ಸೀತೆಯರು ಲಂಕಾನಗರಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ಪೂರ್ವಭಾವಿಯಾಗಿ ನಡೆದಂಥ ಇದೊಂದು ಘಟನೆ ಇದು. ಮತ್ತೊಮ್ಮೆ ರಾಮ ಸಭೆಯಲ್ಲಿ ಕೂತ್ಕೊಂಡಾಗ ವಿಭೀಷಣ ಬಂದ. ತನ್ನ 4 ಸಹೋದರರು, ತನ್ನ ಮಗ, ಆತನ ಪತ್ನಿ ಇವರೆಲ್ಲ ಅಲ್ಲಿದ್ದರು. ಅವರೆಲ್ಲ ದುಃಖಿತರಾಗಿದ್ದರು. ರಾಮನಿಗೆ ಅವರು ಹೇಳಿದ್ರಂತೆ, ಕುಂಭಕರ್ಣನಿಗೆ ಒಬ್ಬ ಮಗ ಇದ್ದ. ಇದು ಈ ಹಿಂದೆ ನೋಡಿದ್ವಲ್ಲ, ಇದು ಕುಂಭಕರ್ಣನ ಮೊಮ್ಮಗನ ಕಥೆ. ಈಗ ನಾವು ನೋಡೋದು ಕುಂಭಕರ್ಣನ ಮಗನ ಕಥೆನೇ ಇದು. ಕುಂಭಕರ್ಣನಿಗೆ ಮೂಲಾ ನಕ್ಷತ್ರದಲ್ಲಿ ಒಬ್ಬ ಮಗ ಹುಟ್ಟಿದ್ದ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ನಲ್ಲ ಅಂತ ಕುಂಭಕರ್ಣ ಆವಾಗಲೇ ತ್ಯಾಗ ಮಾಡಿಬಿಟ್ಟಿದ್ದ. ಅವನು ಆ ತ್ಯಾಗ ಮಾಡಿದವನು ಎಲ್ಲೋ ಕಾಡಿನಲ್ಲಿ ಹೋಗಿ ಬಿದ್ದಾಗ ಅವನಿಗೆ ಜೇನುನೊಣಗಳು ಜೇನುತುಪ್ಪವನ್ನು ನೆಕ್ಕಿಸಿ ಆತನನ್ನು ಬೆಳೆಸಿದ್ರು. ಆತ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ದಂತೆ ಅವನಿಗೆ ಮೂಲಕಾಸುರ ಅಂತ ಹೆಸರು. ಆತ ಈಗ ತರುಣ ಆಗಿದ್ದಾನೆ. ತನ್ನ ವಂಶ ಎಲ್ಲ ರಾಮ ಲಕ್ಷ್ಮಣರ ಕೈಯಿಂದ ಕಪಿಗಳ ಹಾವಳಿಯಿಂದ ನಾಶ ಆಗಿದ್ದನ್ನು ನೆನಪು ಮಾಡಿಕೊಂಡು ತಪಸ್ಸು ಮಾಡಿ ಬ್ರಹ್ಮನನ್ನು ಸಂತೋಷಪಡಿಸಿಕೊಂಡು, ಆ ತಪಸ್ಸು ಮಾಡಿ ಬ್ರಹ್ಮನನ್ನು ಸಂತೋಷಪಡಿಸ್ಲಿಕ್ಕೆ ಅವನಿಗೆ ಇಷ್ಟು ಸಮಯ ಬೇಕಾಗಿದ್ದಿರಬೇಕು. ಆ ಬ್ರಹ್ಮನ ವರದಿಂದ ಅತಿ ಗರ್ವಿತನಾಗಿ ಪಾತಾಳದಲ್ಲಿರುವಂತಹ ರಾಕ್ಷಸರನ್ನು ಕಟ್ಟಿಕೊಂಡು ಲಂಕಾನಗರಕ್ಕೆ ಬಂದ. ನಾನು ಆತನ ಜೊತೆ 6 ತಿಂಗಳು ಯುದ್ಧ ಮಾಡಿದೆ. ಆದರೆ ಆ ಯುದ್ಧದಲ್ಲಿ ಅವನಿಗೇ ಮೇಲ್ಗೈ ಆಯಿತು. ನಾನು ಸೋಲ್ಬೇಕಾಯ್ತು. ನನ್ನ ಹೆಂಡತಿ ಮಕ್ಕಳು 4 ಸಹೋದರರನ್ನು ಕಟ್ಕೊಂಡು ನಾನು ನಿನ್ನ ಕಡೆ ಬಂದೆ ಅಂದ ಆ ವಿಭೀಷಣ. ಗುಪ್ತ ಮಾರ್ಗದ ಮೂಲಕವಾಗಿ, ಭೂಮಿಯಲ್ಲಿರುವ ಸುರಂಗ ಮಾರ್ಗದ ಮೂಲಕವಾಗಿ ಲಂಕಾನಗರದ ಹೊರಗೆ ಬಂದು ಅಲ್ಲಿಂದ ನಾನು ಇಲ್ಲಿಗೆ ಈಗ ಬಂದಿದ್ದೇನೆ. ಅವನನ್ನು ನೀನೀಗ ಸೋಲಿಸಿ ಆ ಲಂಕಾನಗರವನ್ನು ನನಗೆ ಕೊಡು. ಅವನು ಈಗ ನಿನ್ನ ಮೇಲೆ ಯುದ್ಧಕ್ಕೆ ಬರುವಂಥ ಒಂದು ಆಲೋಚನೆ ಮಾಡ್ತಿದ್ದಾನೆ ಅಯೋಧ್ಯ ನಗರದ ಮೇಲೆ. ಅದಕ್ಕಿಂತ ಮೊದಲು ನೀನೇ ಆತನ ಮೇಲೆ ಯುದ್ಧಕ್ಕೆ ಹೋಗು. ರಾಮನಿಗೆ ಅದನ್ನೆಲ್ಲ ಕೇಳಿ ಬಹಳ ಆಶ್ಚರ್ಯ ಅನ್ನಿಸ್ತು. ಲಕ್ಷ್ಮಣನಿಗೆ ಹೇಳಿದ, ಕೂಡಲೇ ಎಲ್ಲ ಕಡೆ ಯುದ್ಧಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೋ. ನಮ್ಮ ಸಾಮಂತ ರಾಜರು, ಭೂಮಿಯಲ್ಲಿರುವಂಥ ಬೇರೆ ರಾಜರು, ಇವರೆಲ್ಲರಿಗೂ ಕೂಡ ಒಂದು ಆದೇಶ ಕಳಿಸು. ಆಗ ದೂತರು ಎಲ್ಲ ಕಡೆ ಹೋದರು. ಲಕ್ಷ್ಮಣನ ಆಜ್ಞೆಗನುಸಾರವಾಗಿ ಮರಳಿ ಬಂದರು. ರಾಮನೇ, ಕೆಲವರು ನಿನ್ನ ಆಜ್ಞೆಯನ್ನು ಸ್ವೀಕಾರ ಮಾಡಿದ್ದಾರೆ, ಅವರು ನಿನಗೆ ಅಧೀನರಾಗಿದ್ದಾರೆ. ಆದರೆ ಕೆಲವರು ಮಾತ್ರ ನಿನಗೆ ಅಧೀನರಾಗಿಲ್ಲ. ಯಾಕೆಂದರೆ ಆ ಚಂಪಿಕಾ ಮತ್ತು ಸುಮತಿ ಅಂತ ಲವಕುಶರನ್ನು ವರಿಸಿದ್ರಲ್ಲ, ಅವರ ಕಥೆಯ ಸಂದರ್ಭದಲ್ಲಿ ನಿನ್ನ ಬಗ್ಗೆ ಅವರಿಗೆ ಅಸಮಾಧಾನ ಆಗಿದೆ. ಎಷ್ಟೋ ಜನ ರಾಜರಿಗೆ ಅವರು ನಿನ್ನ ಬಗ್ಗೆ ಯಾವುದೇ ಪ್ರೀತಿ ಗೌರವ ಇಟ್ಕೊಂಡಿಲ್ಲ. ಅವರು ಇವತ್ತು ನಿನ್ನ ಬಳಿಗೆ ಬರಲಿಕ್ಕೆ ತಯಾರಿಲ್ಲ. ಇನ್ನು ಕೆಲವು ರಾಜರು ಬಂದಿದ್ದಾರೆ, ಕಪಿಗಳಂತೂ ಇದ್ದೇ ಇದ್ದಾರೆ. ಅವರೆಲ್ಲ 18 ಪದ್ಮ ನಿತೈಹಿ, 18 ಪದ್ಮ ಸಂಖ್ಯೆಯಲ್ಲಿ ಕಪಿಗಳು ಬಂದಿದ್ರು. ಸಹಸ್ರ, ಲಕ್ಷ, ಕೋಟಿ ಇದನ್ನೆಲ್ಲ ದಾಟಿ ಮುಂದೆ ಶಂಖ, ಮಹಾಶಂಖ, ಪದ್ಮ, ಮಹಾಪದ್ಮ ಅಂತ ಏನು ಬಂದಿತ್ತು, ಅದು ಸಂಖ್ಯೆ ನನಗೆ ನೆನಪಿಲ್ಲ. ಈಗ ಹಿಂದೆ ಕಪಿಗಳ ಸಂಖ್ಯೆಯನ್ನು ಹೇಳುವಾಗ ಹೇಳಾಗಿತ್ತು. ಈ 18 ಪದ್ಮ ಸಂಖ್ಯೆಯಲ್ಲಿ ಕಪಿಗಳು ಅಲ್ಲಿಗೆ ಬಂದು ನೆರೆದಿದ್ರು. ಎಲ್ಲ ಇಷ್ಟು ದೊಡ್ಡ ಸೈನ್ಯವೆಲ್ಲ
ಆ ವಿಮಾನದಲ್ಲಿ ಏರಿತು, ಪುಸ್ತಕ ವಿಮಾನದಲ್ಲಿ. ಅದಕ್ಕಂಥ ಶಕ್ತಿಯೇ ಇತ್ತು. ಬೇಕಾದ ಸಣ್ಣ ರೂಪ ತಾಳ್ತಿತ್ತು, ಬೇಕಾದ ದೊಡ್ಡ ರೂಪ ತಾಳ್ತಿತ್ತು. ಒಂದು ಸ್ವಲ್ಪ ಸೈನ್ಯದ ಜೊತೆಗೆ ಯೂಪಕೇತುವನ್ನು, ಶತ್ರುಘ್ನ ಮಗ ಯೂಪಕೇತುವನ್ನು ಲಂಕಾನಗರದಲ್ಲಿ ಇರಿಸಿದ. ಈತ ಬಂದ ರಾಜರು ಕಪಿಗಳೆಲ್ಲರೂ ಸೇರಿ ಅಯೋಧ್ಯಾನಗರದ ಕಡೆಗೆ ಪ್ರಯಾಣ ಮಾಡಿದರು, ಲಂಕಾನಗರದ ಕಡೆ ಪ್ರಯಾಣ ಮಾಡಿದರು. ಈಗ ಸೀತೆಯನ್ನು ಬಿಟ್ಟೇ ರಾಮ ಪ್ರಯಾಣ ಮಾಡಿದ. ಕಳೆದ ಬಾರಿ ಸೀತೆಯನ್ನು ಕರ್ಕೊಂಡು ಪ್ರಯಾಣ ಮಾಡಿದ್ದ. ಈಗ ಸೀತೆಯನ್ನು ಲಂಕಾನಗರದಲ್ಲಿ ಇರಿಸಿ ತಾನು ಮುಂದೆ ಪ್ರಯಾಣ ಮಾಡಿದ. ರಾಮ ಬರ್ತಿದ್ದಾನೆ ಅಂತ ಸುದ್ದಿಯನ್ನು ಕೇಳಿದ ಮೂಲಕಾಸುರ. ಅವನು ಆ ಲಂಕಾನಗರದ ಹೊರಗೆ ಬಂದು ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ದಶಕೋಟಿ ಮಿತಾಂ ಸೇನಾಂ, 10 ಕೋಟಿ ಸಂಖ್ಯೆಯಲ್ಲಿ ಅವನ ಸೈನ್ಯ ಇತ್ತು. ಮುಂದೆ ರಾಕ್ಷಸರಿಗೆ ಮತ್ತು ಆ ಕಪಿಗಳಿಗೆ ಪ್ರಬಲವಾದಂತಹ ಯುದ್ಧ ನಡೆಯಿತು. 7 ಕಪಿಗಳನ್ನೆಲ್ಲ ಹನುಮಂತ ಮತ್ತೆ ಬದುಕಿಸ್ತಿದ್ದ. ಆ ದ್ರೋಣಾಚಲ ಅಂತಿತ್ತಲ್ಲ, ಸಂಜೀವನ ಪರ್ವತ, ಅದನ್ನು ತಂದು ಅದರ ಪ್ರಭಾವದಿಂದ ಹನುಮಂತ ಮತ್ತೆ ಬದುಕಿಸ್ತಿದ್ದ. ರಾಕ್ಷಸರ ಸೈನ್ಯದ ಒಂದು 3/4 ಭಾಗವೆಲ್ಲ ನಾಶ ಆಯಿತು. 75 ಭಾಗವೆಲ್ಲ ನಾಶ ಆಯಿತು. ಕೇವಲ 25 ಭಾಗ ಉಳಿದಿತ್ತು. ಆಗ ಆತ ಏನು ಮಾಡಿದ, ತನ್ನ ಸೈನಿಕರನ್ನ ಮತ್ತು ಸೇನಾಪತಿಗಳನ್ನ ಯುದ್ಧಕ್ಕೆ ಕಳಿಸಿದ. ತಾನು ಒಂದು ಹೋಮ ಮಾಡಬೇಕು ಅಂತ ಸಿದ್ಧನಾದ. ರಾಮವೀರಾಹ ಕ್ಷಣೇನೈವ ಚಕ್ರುಹು ಸಂಯಮನೀಗತಾನ್ ಸ್ವಯಂ ದಿವ್ಯರಥೇ ಸ್ಥಿತ್ವ ಕಿಂಚಿತ್ ಸೈನ್ಯಯುತೋ ಯಯೌ ತಥೋ ಬಭೂವ ತುಮುಲಂ ಯುದ್ಧಂ ತಲ್ಲೋಮಹರ್ಷಣಂ ತತಃ ಕುಶಃ ಸ್ವಬಾಣೌಘೈಃ ಲಂಕಾಯಾಂ ಮೂಲಕಾಸುರಂ ಪ್ರಾಕ್ಷಿಪತ್ ಹಟ್ಟ ಮಧ್ಯೆ ಸಪಪಾತ ಪುನರುತ್ಥಿತಃ. ಕುಶನ ಬಾಣವೇಟಿ ಗುರಿಯಾಗಿ ಆ ಮೂಲಕಾಸುರ ಹೋಗಿ ಲಂಕಾನಗರದಲ್ಲಿ ಬಿದ್ದ. ಅಲ್ಲಿಂದ ಅವನು ಎದ್ದು ಮತ್ತೊಂದು ಆಭಿಚಾರಿಕ ಹೋಮ, ಮಾಟ ಮಂತ್ರ ಇತ್ಯಾದಿ ಪುರಸ್ಕರವಾದಂತಹ ಹೋಮ ಮಾಡಬೇಕು, ಶಕ್ತಿಯನ್ನು ಗಳಿಸ್ಕೋಬೇಕು ಅಂತ ಸಿದ್ಧನಾದ. ಆಗ ವಿಭೀಷಣ ಆ ಹೋಮದ ಹೊಗೆ ಬರ್ತಾ ಇರೋದನ್ನು ನೋಡಿ ರಾಮನಿಗೆ ಹೇಳಿದ, ದೊಡ್ಡ ಹೋಮ ಯಾವನೋ ಈತ ಮಾಡ್ತಿದ್ದಾನೆ, ಈ ಮೂಲಕಾಸುರ. ಹೋಮ ಮುಗಿಸಿ ಆತ ಹೇಳೋದ್ರೊಳಗೆ ಆತನನ್ನು ನಾವು ಕೊಲ್ಲಬೇಕು, ಇಲ್ಲದೇ ಇದ್ರೆ ಆತ ಅಜೇಯನಾಗಿ ಬಿಡ್ತಾನೆ ಅಂತ ರಾಮನಿಗೆ ವಿಭೀಷಣ ಹೇಳಿದ. ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬ್ರಹ್ಮ ಬಂದು ರಾಮನ ಜೊತೆಗೆ ಹೀಗೆ ನಮಸ್ಕಾರ ಪೂರ್ವಕವಾಗಿ ಮಾತನಾಡಿದ. ಈ ರಾಕ್ಷಸನಿಗೆ ಹಿಂದೊಂದು ವರ ಕೊಟ್ಟಿದ್ದೇನೆ ನಾನು, ಯಾವುದೇ ವೀರನ ಕೈಯಿಂದಲೂ ಇವನಿಗೆ ಮರಣ ಆಗಬಾರದು. ಪುರುಷಾನ್ ಮೃತ್ಯು ನ ಭವಿಷ್ಯತಿ, ಯಾವುದೇ ಗಂಡಸಿನ ಕೈಯಿಂದಲೂ ಇವನಿಗೆ ಮರಣ ಆಗಬಾರದು, ಸ್ತ್ರೀಯಿಂದ ಮರಣ ಆಗಬೇಕು ಅಂತ ಆತ ವರ ಕೇಳ್ಕೊಂಡಿದ್ದಾನೆ. ಮತ್ತು ಇನ್ನೊಂದು ಕಾರಣ ಇದೆ, ನೀವ್ಯಾರೂ ಇದನ್ನು ಕೊಲ್ಲಬಾರ್ದು, ಯಾಕಂದ್ರೆ ಗಂಡಸರು ಯಾರು ಆತನನ್ನು ಕೊಲ್ಲಾರ್ದು, ಸ್ತ್ರೀಯೇ ಕೊಲ್ಲಬೇಕು, ಸ್ತ್ರೀಯ ಅಂತ ಸೀತೆಯೇ ಬಂದು ಕೊಲ್ಲಬೇಕು. ಮತ್ತೊಂದು ಕಾರಣ ಏನಿದೆ ಅಂತಂದ್ರೆ, ಈ ಮೂಲಕಾಸುರನಿಗೆ ಸೀತೆಯಿಂದಲೇ ನಾಶ ಆಗಬೇಕು ಅಂತ ಒಬ್ಬ ಮುನಿಯ ಶಾಪ ಇದೆ. ಯಾಕೆಂದ್ರೆ ಮೂಲಕಾಸುರನಿಗೆ ಹಾಗೊಂದು ಸಿಟ್ಟಿತ್ತು, ಆ ಸೀತೆಯ ಕಾರಣದಿಂದಾಗಲಿ, ಚಂಡಿಯಾದಂಥ ಸೀತೆಯ ಕಾರಣದಿಂದಾಗಿ ನಮ್ಮ ವಂಶ ಎಲ್ಲ ನಿರ್ವಂಶ ಆಯಿತು ಅಂತ ಎಲ್ಲರ ಎದುರಿಗೂ ಹೇಳ್ಕೊಂಡು ತಿರುಗಾಡ್ತಿದ್ದ. ಒಮ್ಮೆ ಕೆಲವು ಬ್ರಾಹ್ಮಣರ ಎದುರಿಗೂ ಹಾಗೆ ಹೇಳಿದಾಗ ಆ ಬ್ರಾಹ್ಮಣರಲ್ಲಿ ಒಬ್ಬ ಆತ ಅವರಿಗೆ ಶಾಪ ಕೊಟ್ಬಿಟ್ಟ, ಆ ಚಂಡಿಯಾದಂಥ ಸೀತೆಯಿಂದಲೇ ನೀನು ನಾಶ ಆಗ್ತೀಯ ಅಂತ. ಆ ಬ್ರಾಹ್ಮಣನನ್ನು ಈತ ಕೊಂದು ಹಾಕಿಬಿಟ್ಟ ಈ ಮೂಲಕಾಸುರ. ಹೀಗೆ ಚತುರ್ಮುಖ ಬ್ರಹ್ಮ ಕೊಟ್ಟ ವರದಿಂದ ಮತ್ತು ಆ ಮುನಿ ಕೊಟ್ಟ ವರದಿಂದ ಎರಡು ಕಾರಣದಿಂದಾಗಿ ಸೀತೆಯಿಂದಲೇ ಆತನಿಗೆ ವಧ ಆಗಬೇಕು, ನೀವ್ಯಾರು ಕೊಲ್ಲಬೇಡಿ, ಸೀತೆಯನ್ನು ಕರೆಸಿ ಯುದ್ಧ ಭೂಮಿಗೆ ಅಂತ ಚತುರ್ಮುಖ ಬ್ರಹ್ಮ ಹೇಳಿದ. ಚತುರ್ಮುಖ ಬ್ರಹ್ಮ ಹೊರಟೋದ. ರಾಮ ಬ್ರಹ್ಮನ ಮಾತನ್ನು ಕೇಳಿ ವಿಭೀಷಣನನ್ನ ಮತ್ತೆ ಗರುಡನನ್ನ ಇಬ್ಬರನ್ನು ಕೊಟ್ಟು ಕಳಿಸಿದ. ಮೂಲಕಾಸುರ ಹೋಮಾಯ ನ ಕಾರ್ಯಂ ವಿಘ್ನ ಮಧ್ಯ, ತನ್ನ ಸೈನಿಕರಿಗೆ ಹೇಳಿದ, ಮೂಲಕಾಸುರ ಬೇಕಾದ ಹೋಮ ಮಾಡಲಿ, ಆತನ ಹೋಮಕ್ಕೆ ಯಾರು ಕೂಡ ವಿಘ್ನ ಒಡ್ಡಬೇಡಿ. ಸೀತಾಯಾಮ ಪ್ರಯಾತಾಯಾಮ್ ವಿಘ್ನಂ ಕಾರ್ಯಂ ಪ್ಲವಂಗಮೈಹಿ, ಸೀತೆಯನ್ನು ನಾವು ಕರೆಸೋಣ, ಶೀಘ್ರದಲ್ಲೇ ಸೀತೆ ಬರಲಿ, ಸೀತೆ ಬಂದ ಮೇಲೆ ನಾವು ವಿಘ್ನ ಮಾಡೋಣ. ಇತ್ಯುಕ್ತ ಗರುಡಂ ಪ್ರಾಹ ರಾಮ ಪುಷ್ಪಕ ಸಂಸ್ಥಿತ, ಯುದ್ಧ ಭೂಮಿಗೆ ಹೋಗು, ಯುದ್ಧ ಭೂಮಿಯನ್ನು ಬಿಟ್ಟು ಅಯೋಧ್ಯೆಗೆ ಹೋಗು, ವಾಯುಪುತ್ರನನ್ನು ಹನುಮಂತನನ್ನು ಕರೆದುಕೊಂಡು ಹೋಗು, ನೀವಿಬ್ಬರು ಸೇರಿ ಆ ಸೀತೆಯನ್ನು ಇಲ್ಲಿಗೆ ಕರ್ಕೊಂಡು ಬನ್ನಿ, ಮುಂದೆ ನಾವು ಆ ಲಂಕಾನಗರದ ಮೇಲೆ ದಾಳಿ ಮಾಡೋಣ ಅಂತ ಹೀಗೆ ರಾಮ ಗರುಡನಿಗೆ ಮತ್ತು ಹನುಮಂತನಿಗೆ ಹೇಳಿದ ಅನ್ನುವಲ್ಲಿಗೆ
ಶತಕೋಟಿ ರಾಮಚರಿತಾಂತರ್ಗತವಾದ ಆನಂದ ರಾಮಾಯಣದಲ್ಲಿ ರಾಜ್ಯಕಾಂಡದ ಪೂರ್ವಾರ್ಧದಲ್ಲಿ ಶತನಾರಿ ವರಪ್ರದಾನ ಅಂತ ಈ ಸರ್ಗಕ್ಕೆ ಹೆಸರು. 100 ಜನ ಸ್ತ್ರೀಯರಿಗೆ ವರ ಕೊಟ್ಟದ್ದು ಕಥೆ ಇದು. ಮತ್ತು ಮೂಲಕಾಸುರನ ಚರಿತ್ರೆ ಇಲ್ಲಿ ಬಂದಿದೆ. ಆ 4ನೇ ಸರ್ಗ ಇಲ್ಲಿ ಮುಕ್ತಾಯ ಆಗಿದೆ.